ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ರಾಜ್ಯದಲ್ಲಿನ ಭ್ರಷ್ಟಾಚಾರದ ಕುರಿತು ಮಾಡಿದಂತ ಆರೋಪ ಈಗ ಬಿಜೆಪಿಗೆ ತಿರುಗುಬಾಣ ಆಗಿದೆ. ರಾಜ್ಯದ ನ್ಯಾಯಮೂರ್ತಿಗಳೇ 63% ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಆದ್ರಿಂದ ಭ್ರಷ್ಟಾಚಾರದ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದಂತ ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈಗ ಪೇಚಿಗೆ ಸಿಲುಕಿದ್ದಾರೆ ಅಂತ ಅನ್ಸುತ್ತೆ. ಸೊ ನ್ಯಾಯಮೂರ್ತಿಗಳ ಹೇಳಿಕೆ ಪರಿಶೀಲಿಸದೇನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ಬಿಜೆಪಿ ನಾಯಕರು ರಾಜ್ಯದ ಜನರ ಮುಂದೆ ತೀವ್ರ ಮುಜುಗರವನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸೊ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಕರ್ನಾಟಕದಲ್ಲಿ 63% ಅಷ್ಟು ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರು. ಆದ್ರೆ ಅವರು 2019 ನವೆಂಬರ್ ನಲ್ಲಿ ಕೊಟ್ಟಿರುವಂತಹ ವರದಿ ಇದಾಗಿತ್ತು. ಸೊ ಈಗ ಆದ್ರೆ ಭ್ರಷ್ಟಾಚಾರ ಅನ್ನೋದು ಕಾಂಗ್ರೆಸ್, ಬಿಜೆಪಿ ಅಥವಾ ಜೆಡಿಎಸ್ ಯಾವ ಪಕ್ಷಕ್ಕೂ ಸಹ ಇದು ಹೊರತಾಗಿಲ್ಲ. ಎಲ್ಲಾ ಪಕ್ಷದವರು ಸಹ ಭ್ರಷ್ಟಾಚಾರವನ್ನ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಪಕ್ಷದ ಆಡಳಿತದಲ್ಲೂ ಸಹ ಈ ಭ್ರಷ್ಟಾಚಾರದ ಕೂಗು ಕೇಳಿಸ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭ್ರಷ್ಟಾಚಾರದ ಬಗ್ಗೆ ಅಥವಾ ಭ್ರಷ್ಟಾಚಾರದಲ್ಲಿ ಏನ್ ನಡೀತಾ ಇದೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ ವಕೀಲರಾಗಿರುವಂತಹ ಸೂರ್ಯ ಮುಕುಂದ್ ರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ. ಹಾಗೇನೆ ಬಿಜೆಪಿ ವಕ್ತಾರರಾಗಿರುವಂತಹ ಸತ್ಯನಾರಾಯಣ್ ಹೇಮಾದ್ರಿ ಅವರು ಇದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಹೇಮಾದ್ರಿ ಸರ್, ನಾನು ನಿಮ್ಮಿಂದನೇ ಶುರು ಮಾಡ್ಬಿಡ್ತೇನೆ. ಪ್ರತಿ ಬಾರಿಯೂ ಸಹ ಪ್ರತಿಯೊಂದು ಆಡಳಿತದಲ್ಲೂ ಸಹ ಈ ಭ್ರಷ್ಟಾಚಾರದ ಕೂಗು ಅಥವಾ ಹಗರಣದ ಕೂಗು ಹೆಚ್ಚಾಗಿ ಕೇಳಿ ಬರುತ್ತೆ. ಭ್ರಷ್ಟಾಚಾರದ ಬಗ್ಗೆ ಅಥವಾ ಈಗ ಬಂದಿರುವಂತಹ ಆರೋಪದ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಏನು ಸರ್? ಮೇಡಮ್, ತಾವು ಇವಾಗ ಉಲ್ಲೇಖ ಮಾಡಿದ್ದು ನಾನು ಇನ್ನೂ ಒಂದ್ ಸ್ವಲ್ಪ ರೆಫರ್ ಮಾಡ್ಬೇಕಾಗೈತಿ. ನಾನು ನೋಡಿ ಮಾತಾಡ್ತೀನಿ ಒಂದು ಭಾಗ. ಬಟ್ ಒಂದು ಏನು, ಈ ಸರ್ಕಾರ ಬಂದಾಗಿನಿಂದ 2023 ಈ ಪಂಚ ಗ್ಯಾರಂಟಿಗಳ ಮುಖಾಂತರ ಇವರು ಒಂದು ಸರ್ಕಾರ ರಚನೆ ಮಾಡಿದ ಮೇಲೆ ಕಳೆದ 2.5 ವರ್ಷದಿಂದ ಈ ಸರ್ಕಾರ ಸಂಪೂರ್ಣವಾಗಿ ಏನು ಬೇಲಿ ಎದ್ದು ಹೊಲ ಮೇಯುತ್ತೆ ಅಂತ ಹೇಳ್ತಾರಲ್ಲ, ಆ ಒಂದು ವ್ಯವಸ್ಥೆ ಒಳಗೆ ಈ ಸರ್ಕಾರ ಮುಂದೆ ನಡೆದುಕೊಂಡು ಹೋಗ್ತಾ ಇದೆ. ನಾನು ಆರಂಭದಾಗ ಒಂದು ಉದಾಹರಣೆ ಕೊಡಬಯಸ್ತಾ ಇದ್ದೀನಿ ಪವಿತ್ರ ಮೇಡಮ್. BBMP-ಲಿಂದ ಬೋರ್ವೆಲ್ ಕನೆಕ್ಷನ್ಗೆ ಇವರು ಗುತ್ತಿಗೆ ಕೊಟ್ಟಿದಾರ. ಸುಮಾರು 9,000 ಮೇಲ್ಪಟ್ಟು ಬೋರ್ವೆಲ್ಗಳು ಗುತ್ತಿಗೆ ಕೊಟ್ಟಿರುವಂತದ್ದು. ಒಂದು ಬೋರ್ವೆಲ್ಗೆ ಗುತ್ತಿಗೆಗೆ 10 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ತಾ ಇದಾರ. ಹತ್ರ 9,80,000 ಹಿಂಗೇನೋ 10 ಲಕ್ಷ ಮಾಡ್ತಾ ಇದಾರ. ಒಂದು ಬೋರ್ವೆಲ್ ನಿಮ್ಗೆ ಎಲ್ಲರಿಗೂ ತಿಳಿದಿರುವಂತ ಒಂದು ಮಾಹಿತಿ ಪ್ರಕಾರ ಸರಿ ಸುಮಾರು 1.5-2 ಲಕ್ಷ ಹಬ್ಬಬ್ಬ ಅಂದ್ರೆ ಎಲ್ಲ ಹೈಫೈ ಇವನ್ ಕೂಡಿಸಿದಾರ ಅಂದ್ರೆ 3 ಲಕ್ಷ ಆದ್ರೆ ಆಗಿ ಹೋಯ್ತು. 10 ಲಕ್ಷ ರೂಪಾಯಿ, ಅದು ಒಂದಲ್ಲ ಎರಡಲ್ಲ 10,000 ಬೋರ್ವೆಲ್ಗಳಿಗೆ ಅವನ್ನು ಈ ಮುಂಚೆ ಆದಂತ ಬೋರ್ವೆಲ್ಗಳನ್ನ ಇಲ್ಲಿ ಪಟ್ಟಿ ಮಾಡ್ಕೊಂಡು ಹೋಗ್ತಾ ಇದಾರ. ಯಾವ ಮಟ್ಟಕ್ಕೆ ಇವ್ರದ್ದು ಭ್ರಷ್ಟಾಚಾರದ ಪರಾಕಾಷ್ಠೆ ಇದೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು, ಆಡಳಿತದಲ್ಲಿ ಭ್ರಷ್ಟಾಚಾರ ಇರ್ಲಿಲ್ಲ ಮೇಡಮ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಏನು ಬಿಜೆಪಿ ಆಡಳಿತದಾಗ 40% ಹಗರಣಗಳ ಸರ್ಕಾರ ಇತ್ತಿದು ಅಂತ ಹೇಳ್ಬಿಟ್ಟು ಏನು ಸುಳ್ಳು ತಪ್ಪು ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ನ್ಯಾಯಮೂರ್ತಿ ಮೋಹನ್ ದಾಸ್ ಅವರ ಒಂದು ಆಯೋಗ ರಚನೆ ಮಾಡಿದಾರಲ್ಲ, ಈ 40% ಇತ್ಯಾದಿ ಹಗರಣಗಳ ತನಿಖೆಗೆ ಒಂದು ಆಯೋಗ ರಚನೆ ಮಾಡಿ ಆ ಆಯೋಗದಿಂದ ಯಾವುದೇ ಹುರುಳು ಬರದೇ ಇದ್ದಾಗ ಇವತ್ತು ಆ ಆಯೋಗವನ್ನೇ ವಿಸರ್ಜನೆ ಮಾಡಿಬಿಟ್ರಲ್ಲ ಮೇಡಮ್. ಆ ಆಯೋಗವನ್ನೇ ವಿಸರ್ಜನೆ ಮಾಡಿದಾರ. ಇದು ಒಂದು. ಎರಡನೇದ್ದು, ಏನು ಆ ವೆಂಕಟಾಚಲಪತಿ ಅನ್ನುವಂಥವ್ರು ನಮ್ಮ ಮೇಲೆ 40% ಏನು ಒಂದು ದೂರು ಉಲ್ಲೇಖ ಮಾಡಿದ್ರು. ಅವರು BBMP ಕಳೆದ ಅಲ್ಲಿ ಒಂದು ಲೋಕಾಯುಕ್ತ ತನಿಖೆ ಒಳಗ ಅವ್ರ ಪಾಪ ಈಗ ತೀರಿ ಹೋಗಿದಾರ. ಅವ್ರು ಭಗವಂತನಲ್ಲಿದಾರ. ಆದ್ರೆ ನಾವು ಹೇಳ್ಬಾರ್ದಾದ್ರೆ ಅನಿವಾರ್ಯ ಸ್ಥಿತಿಯಿಂದಾಗಿ ನಾನು ಹೇಳ್ಬೇಕಾಗ್ತದ. ಇಲ್ಲಿ ಯಾರು ನಮ್ಮ ಮೇಲೆ ಆರೋಪ ಮಾಡಿದ್ರು. ಒಂದ್ಸಲ ಸೂರ್ಯ ಮುಕುಂದ್ ರಾಜ್ ಅವರ ಅಭಿಪ್ರಾಯವನ್ನ ತಗೋಬಿಡ್ತೇನೆ. ಮುಕುಂದ್ ರಾಜ್ ಸರ್, ಈಗ ನಿಮ್ಮ ಅಭಿಪ್ರಾಯ ಏನು? ಭ್ರಷ್ಟಾಚಾರ ಅಂತ ಬಂದಾಗ ಬಿಜೆಪಿ ಆಡಳಿತದಲ್ಲಿದ್ದಾಗ ಉತ್ಸುಕರಾಗಿ ಹೇಳುತ್ತಿದ್ದಂತ ವಿಪಕ್ಷದಲ್ಲಿದ್ದಂತ ಕಾಂಗ್ರೆಸ್ ಈಗ ಆಡಳಿತದಲ್ಲಿದೆ. ಈಗ ಭ್ರಷ್ಟಾಚಾರ ಕಾಂಗ್ರೆಸ್ ಆಡಳಿತದಲ್ಲಿ ಕಡಿಮೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ, ಒಂದ್ ಕಡೆ ಇವ್ರು ಹೇಳ್ತಾರೆ ಅಭಿವೃದ್ಧಿ ಮಾಡಕ್ ಇವ್ರ ಹತ್ರ ಹಣನೇ ಇಲ್ಲ ಅಂತ ಇವರು ಹೇಳ್ತಾರೆ. ಇನ್ನೊಂದ್ ಕಡೆ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರ್ಬೇಕಲ್ಲ. ನಿಮ್ಗೆ ಹಣ ಟೆಂಡರ್ ಪಾಸ್ ಆಗ್ತಾ ಇದ್ರೆ, ಇದಾಗ್ತಾ ಇದ್ರೆ, ಅಥವಾ ಏನಾದ್ರು ಒಂದ್ ನಡೀತಾ ಇದ್ರೆ ಇವ್ರು ಹೇಳೋ ಪ್ರಕಾರ ಪರ್ಸೆಂಟೇಜ್ ತಗೊಂತಾ ಇದಾರೆ ಅಂತ ಆರೋಪ ಮಾಡಿದ್ರೆ ಜನ ನಂಬೋದು. ಇವ್ರು ಎರಡೂ ಮಾಡ್ತಾರೆ. ಈ ಕಡೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತಾನೂ ಹೇಳ್ತಾರೆ. ಈ ಕಡೆ ಟೆಂಡರ್ಗಳು ಕೊಡೋದಕ್ಕೆ, ಇನ್ನೊಂದು ಕೊಡೋದಕ್ಕೆ, ಬೊಕ್ಕಸದಲ್ಲಿ ಇದನ್ನ ಏನಾದ್ರು ಹಣ ಬಿಡುಗಡೆ ಮಾಡೋದಕ್ಕೆ ಪರ್ಸೆಂಟೇಜ್ ತಗೊಂತಾ ಇದಾರೆ ಅಂತಾನು ಹೇಳ್ತಾರೆ. ಸೊ BJP ಅವ್ರ ಹೇಳಿಕೆನಲ್ಲೇ ದ್ವಂದ್ವ ಇದೆ.
ಸೊ ಇವ್ರ ಹೇಳಿಕೆನಲ್ಲಿ ಅಷ್ಟೊಂದು ಕ್ಲಾರಿಟಿ ಇದ್ದಿದ್ರೆ ಈಗ ನೀವು ಸರ್ಕಾರ ನಡೀತಾ ಇದೆ, ಸರ್ಕಾರದಿಂದ ಈ ಯೋಜನೆಗಳು ಆಗ್ತಾ ಇದಾವೆ, ಇಂತಿಂಥ ಯೋಜನೆಗಳಿಗೆ ಇಷ್ಟಿಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಇವ್ರು ಹೇಳ್ಬೇಕು. ಇವ್ರು ಹೇಳ್ತಾ ಇರೋವಂಥದ್ದು ಏನು ಅಂದ್ರೆ ಮತ್ತೆ ವಾಪಸ್ ಹಿಂದಕ್ಕೆ ಹೋಗುತ್ತೆ. ಯಾಕೆ ಟೆಂಡರ್ ಮಾಡಿರೋಂಥ ಹಳೆ ಅಂದ್ರೆ ಇವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಟೆಂಡರ್ಗಳ ಬಿಲ್ಲು ಇವತ್ತವರೆಗೂ ಮಂಜೂರಾಗಿಲ್ಲ. ಯಾಕೆ ಮಂಜೂರಾಗಿಲ್ಲ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನ್ಯಾಯಮೂರ್ತಿ ಕುನ್ನಾ ಆಯೋಗದ ವರದಿ ಇದೆ. ಅದಾದ ನಂತರ ವೀರಪ್ಪ ಕಮಿಷನ್ ಅವರು PSI ಹಗರಣದ ಬಗ್ಗೆ ಕೂಡ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ ಅಂತ ಕೊಟ್ಟಿದ್ದಾರೆ. ಯತ್ನಾಳ್ ಅವ್ರಿಗೆ ಇವ್ರಿಗೆಲ್ಲ ನೋಟಿಸ್ ಕೊಟ್ಟರು, ಅವ್ರು ಯಾರು ಬಂದು ಉತ್ತರನೇ ಕೊಡ್ಲಿಲ್ಲ. ಸೊ ವಿಜೇಂದ್ರ ಅವ್ರ ಮೇಲೆ ಆರೋಪ ಇತ್ತು. ಇವತ್ತು ವಿಜೇಂದ್ರ ಅವ್ರ ಜೊತೆ ಆರೋಪ ಮಾಡಿದಂಥವ್ರು JDS ನವ್ರು ಅವ್ರ ಜೊತೆನೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ PSI ಹಗರಣ ಆಗಿರ್ಬೋದು, ಇದೆಲ್ಲ ಹಗರಣಗಳು ಕಣ್ಮುಂದೆ ಇರುವಂತದ್ದು. ಯಡಿಯೂರಪ್ಪ ಅವ್ರನ್ನ 2.5 ವರ್ಷಕ್ಕೆ ಯಾಕೆ ಇಳಿಸಿದ್ರು? ಹಾಗಾದ್ರೆ ಯಡಿಯೂರಪ್ಪ ಅವ್ರ ಸರ್ಕಾರನೇ ಭ್ರಷ್ಟಾಚಾರದಿಂದ ಆಗಿರುವಂತದ್ದು. ಈಗ ಮುನಿರತ್ನನ ಇವ್ರೇನಂತ ಕರೀತಾ ಇದ್ರು? ಓಟ್ ಕಳ್ಳ ಅಂತ ಕರೀತಾ ಇದ್ರು. ಇವತ್ತು ಅದೇ ಓಟ್ಗಳನ್ನ BJP ಅವರು ಹಣ ಕೊಟ್ಬಿಟ್ಟು ಖರೀದಿ ಮಾಡಿದ್ರಲ್ಲ. ಸೊ ಬೈರತಿ ಬಸವರಾಜ್ ಇವತ್ತು ಮರ್ಡರ್ ಕೇಸಲ್ಲಿ ಇದ್ದಾರೆ. ಸೊ ಬೇರೆ ಬೇರೆ ಹಗರಣಗಳಲ್ಲಿದ್ದಾರೆ. ಅವ್ರನ್ನ ಹೆಂಗ್ ಕರ್ಕೊಂಡ್ರು? MTB ನಾಗರಾಜ್ನ ಯಾವ ರೀತಿ ಕರ್ಕೊಂಡ್ರು? ಸೊ ಇವ್ರನ್ನೆಲ್ಲ ಏನು ಸುಮ್ಮನೆ ಇವರೆಲ್ಲ ಹಾಗೆ ದೇಶಭಕ್ತರೆ, ಅವರು ಹೋರಾಟ ಮಾಡ್ಬಿಟ್ಟು BJPಗೆ ಹೊರಟೋದ್ರ? ಸೊ ಇವ್ರನ್ನೆಲ್ಲ ಖರೀದಿ ಮಾಡೇ ಇವ್ರು ಮಾಡಿರುವಂತದ್ದು. ಇವರ ಕಾಲದಲ್ಲಿ ಆಗಿರುವಂತ ಭ್ರಷ್ಟಾಚಾರದಿಂದಾನೇ ಇವತ್ತು ಎಷ್ಟೋ ಜನಕ್ಕೆ ಇವ್ರು ಮತ್ತೆ ಟಿಕೆಟೇ ಕೊಡ್ಲಿಲ್ಲ. ಪ್ರತಾಪ್ ಸಿಂಹ ಅವ್ರಿಗೆ ಯಾಕೆ MP ಟಿಕೆಟ್ ಕೊಡ್ಲಿಲ್ಲ? ಏನ್ ಹಗರಣ ಇತ್ತು ಅವ್ರ ಮೇಲೆ? ಸೊ ಅನೇಕ ಜನ ಕ್ಯಾಂಡಿಡೇಟ್ಗಳನ್ನ ಬದಲಾವಣೆ ಮಾಡಿದ್ರಲ್ಲ. ಇವಾಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಈ ಮೈಸೂರು ಸ್ಯಾಂಡಲ್ ಸೋಪ್ಸ್ KSIDC, ಸೊ ಹಿಂದೆ ಇವರ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಅದಕ್ಕೆ ಚೇರ್ಮನ್ ಆಗಿದ್ರು. ಅವ್ರ ಮಗ ಮತ್ತೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು 6.5 ಕೋಟಿ ರೂಪಾಯಿ ಹಣ ತಗೊಂಡು ಸಿಗಾಕೊಂಡಿದ್ರು. ಇವತ್ತು ಯಾವ ಮಟ್ಟಕ್ಕಿದೆ? ಇವತ್ತು 450 ಕೋಟಿ ರೂಪಾಯಿ ಲಾಭದಲ್ಲಿದೆ. ಕಾಂತಾರ ಅನ್ನೋ ಒಂದು ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಅದ್ರ ಜೊತೆಗೆ ಎಂಡೋರ್ಸ್ಮೆಂಟ್ ಮಾಡಿಸೋಷ್ಟು ಹಣ ಇವತ್ತು ಅದ್ರೊಳಿದೆ. ಸೊ ಇವತ್ತು ಆ ಮಟ್ಟಕ್ಕೆ ಇವತ್ತು ಬೆಳೆದಿದೆ. ಆಮೇಲೆ ಬೋರ್ವೆಲ್ ಹಾಕ್ಸೋದ್ರ ಬಗ್ಗೆ ಮಾತಾಡಿದ್ರು. ಬಹುಶಃ ಬೋರ್ವೆಲ್ ಹಾಕ್ಸ್ಬಿಟ್ರೆ ಆಗೋಗ್ಬಿಡಲ್ಲ. ಬೋರ್ವೆಲ್ ಹಾಕ್ಸೋದಕ್ಕೆ ಮೋಟರ್ ಕೊಡಬೇಕು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕು. ಸೊ ಎಲೆಕ್ಟ್ರಿಸಿಟಿ ಕನೆಕ್ಷನ್ನು, ಮೋಟರು, ಇದಕ್ಕೆಲ್ಲ ಎಷ್ಟು ಲಕ್ಷ ಖರ್ಚಾಗುತ್ತೆ ಅನ್ನೋದು ಅವರು ರೈತರಾಗಿದ್ರೆ ಅಥವಾ ಬೋರ್ವೆಲ್ ಹಾಕ್ಸಿದ್ರೆ ಗೊತ್ತಾಗುತ್ತೆ. ಮಿನಿಮಮ್ 6-7 ಲಕ್ಷ ರೂಪಾಯಿ ಒಂದು ಬೋರ್ವೆಲ್ ಹಾಕ್ಸಿದ್ರೆ ಖರ್ಚು ಬೀಳೋವಂಥದ್ದು. ಸೊ ಅದ್ರ ಬಗ್ಗೆ ಇವರು ಬೋರ್ವೆಲ್ ಅಲ್ಲಿ ದುಡ್ಡು ಹೊಡಿತಾ ಇದ್ದಾರೆ. ಆಮೇಲೆ ಸ್ಮಾರ್ಟ್ ಮೀಟರ್ ಬಗ್ಗೆ ಮಾತಾಡ್ತಾರೆ BJP ಅವರು. ಸ್ಮಾರ್ಟ್ ಮೀಟರ್ನಲ್ಲಿ ಹಗರಣನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊನ್ನೆ ಕ್ವಾಶ್ ಮಾಡಾಕಿದೆ. ಜಾರ್ಜ್ ಅವ್ರ ಮೇಲೆ ಮತ್ತೆ ಇವರು ಮೊನ್ನೆ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರಲ್ಲ IAS ಅಧಿಕಾರಿ. ಸೊ ಬೆಳಗಲಿ ಅವರಿಬ್ರು ಯಾವುದೇ ಇದರಲ್ಲಿ ಕಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದಾಗಿದೆ. ಸೊ ಇವ್ರು ಹೇಳ್ತಾ ಇರೋದು ಒಂದು ಆಧಾರ ರಹಿತ. ಇದೇ ಅಶೋಕ್, ವಿರೋಧ ಪಕ್ಷದ ನಾಯಕರು, ಇವರ ಕಚೇರಿ ಮುಂದೆ ಇವರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಡ್ರಿಂಕ್ಸ್ ಮಾಡ್ತಾ ಇರೋ ಫೋಟೋ ವೈರಲ್ ಆಗಿದೆ. ಅದ್ರ ಬಗ್ಗೆ ಇವ್ರು ಮಾತಾಡಲ್ಲ ವಿರೋಧ ಪಕ್ಷದ ನಾಯಕರು. ಸೊ ಅವ್ರ ಕಚೇರಿ ಮುಂದೆ ನಡೀತಾ ಇರುವಂತಹ ಸಮಾರಂಭ. ಹೇಮಾದ್ರಿ ಸರ್, ಈಗ ಭೂ ನೋಟಿಫಿಕೇಶನ್ ಹಗರಣದಲ್ಲಿ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೇ ಭಾಗಿಯಾಗಿದ್ದಾರೆ ಅಂತ CBI ಆರೋಪ ಮಾಡಿದೆ. ಈ ಬಗ್ಗೆ BJP ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ? ಮೇಡಮ್, ನಾನು ಕೋರ್ಟ್ನಾಗ ಇರೋ ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಹೋದ್ರ ಅವು ಬಹಳ ಬರ್ತಾವ. ನೀವು ಮುನಿರತ್ನನ್ ಕೇಸ್ ಹೇಳಿದ್ರು. ಆ ಸರ್ಕಾರ 13ರಿಂದ 18 ಅವಧಿ ಒಳಗ ಒಬ್ಬ ಏನು ಕಾಂಗ್ರೆಸ್ಸಿನ BBMP ಇದು JDS BBMP ಸದಸ್ಯರ ಮೇಲೆ ಯಾವ ರೀತಿ ಸೀರೆ ಉಚ್ಚುವಂತ ಒಂದು ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು ನಾನು ವಿಷಯಗಳನ್ನ ಈ ಯಡಿಯೂರಪ್ಪ ಅವರ ಭೂ ನೋಟಿಫಿಕೇಶನ್ ಕೇಸ್ ಬಗ್ಗೆ ನಿಮ್ಮ ಸಮರ್ಥನೆ ಅಥವಾ BJP ವಕ್ತಾರರಾಗಿ ನಿಮ್ಮ ಸಮರ್ಥನೆ ಏನು ಅಂತ ಕೇಳ್ತಿದ್ದೀನಿ ಸರ್. ದಯವಿಟ್ಟು ನ್ಯಾಯಾಲಯದಲ್ಲಿದೆ ಹಲವಾರು ಕೇಸ್ಗಳಲ್ಲಿ. ಕಾಂಗ್ರೆಸ್ ಯಾವ ಪಕ್ಷ ಸಹ ಈ ಭ್ರಷ್ಟಾಚಾರದಿಂದ ಹೊರತಾಗಿಲ್ಲ. ಪ್ರತಿ ಪಾರ್ಟಿ ಬಂದಾಗಲೂ ಸಹ ಪ್ರತಿಯೊಬ್ಬರ ಮೇಲೂ ಸಹ ಆರೋಪಗಳಿದೆ ಸರ್. ಈಗ ಯಡಿಯೂರಪ್ಪ ಅವರ ವಿರುದ್ಧ ಇರುವಂತ ಈ ಆರೋಪಕ್ಕೆ ನೀವೇನ್ ಹೇಳ್ತೀರಾ? ಅದನ್ನೇ ಹೇಳ್ತಾ ಇದ್ದೀನಲ್ಲ ಮೇಡಮ್. ನಾನು ಈಗ ಅವ್ರು ಮೊದ್ಲೇ ಕೇಳಿದ್ರು ಬೋರ್ವೆಲ್ದು 10 ಲಕ್ಷ ರೂಪಾಯಿ ಆಗಂಗಿಲ್ಲ, 7 ಲಕ್ಷ ಆಗ್ತತಿ ಅಂತ ಹೇಳಿ. ಅವ್ರಿಗೆ ಎಷ್ಟು ಬೋರ್ವೆಲ್ ಬೇಕು ನಾನು ಹಾಕಿಸ್ಕೊಡ್ತೀನಿ 3 ಲಕ್ಷದಾಗ. ಪಂಪ್ ಸೆಟ್, ಮೋಟರ್ ಎಲ್ಲ ಸೇರ್ಬಿಟ್ಟು 3 ಲಕ್ಷ ಎಲ್ಲ ಸೇರಿ 3 ಲಕ್ಷದಾಗ ಕೂಡಿಸ್ಕೊಡ್ತೀನಿ ನಾನು. ನಿಮ್ಗೆ ಎಷ್ಟು ಆರ್ಡರ್ ಬೇಕು ಹೇಳ್ರಿ. ನಮ್ಮಲ್ಲಿ ಗುತ್ತಿಗೆದಾರ ಅದಾರ, ಕಾಂಟ್ರಾಕ್ಟರ್ಸ್ ಅದಾರ, ಬೋರ್ವೆಲ್ ಹಾಕೋರ್ ಇದಾರ. ಅವ್ರನ್ನ ಕೊಟ್ಟು ಕಳಿಸ್ತೀನಿ ನಿಮ್ಮ ಹತ್ರ. ನಿಮ್ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ, ನಿಮ್ಮ ಹತ್ರ ಕೊಟ್ಟು ಕಳಿಸ್ತೀನಿ. ಇದು ಒಂದ್ ಭಾಗ ಆಯ್ತು. ಎರಡನೇದ್ದು ತಾವೇನ್ ಹೇಳಿದ್ರಿ ಮಾಡಾಳು ವಿರೂಪಾಕ್ಷಪ್ಪನವ್ರದ್ದು, ಅದು ಕೂಡ ಕೋರ್ಟ್ ತಾವ್ ಲಾಯರ್ ಅದಿರಿ, ಅವ್ರು ಮುಕ್ತರಾಗಿದಾರಲ್ಲ, ಅದು ತಮ್ಮ ಗಮನಕ್ಕೆ ಇರ್ಬೇಕಲ್ಲ. 6 ಕೋಟಿ ಇನ್ನೂ ವಿಚಾರಣೆ ನಡೀತಾ ಇದೆ. 6 ಕೋಟಿ ತಗೊಂಡಿದ್ ಸುಳ್ಳಾಗಾದ್ರೆ ಕೋರ್ಟ್ಲಿಂದ ಮುಕ್ತ ಆಗಿದಾರ. ಅದು ಕೂಡ ಕೋರ್ಟಲ್ಲೇ ನಡೆದಿದೆ. ಮಗನ ಮೇಲೆ ಇರುವಂತ ಆರೋಪ ಮುಕ್ತ ಆಗಿರ್ಬೋದು, ತಂದೆ ಮೇಲೆ ಇನ್ನೂ ಆರೋಪ ಹಾಗೇ ಇದೆ. ನಾನು ಭ್ರಷ್ಟಾಚಾರದ ಒಂದೊಂದ ವಿಚಾರಗಳನ್ನ ಮಾತಾಡ್ತಾ ಹೋಗ್ಬೇಕಂದ್ರ
ವಾಲ್ಮೀಕಿ ನಿಗಮದ ಇವತ್ತು ನಿಮ್ದೇ ಹಗರಣ ತಗೊಳ್ಳಿ, ನಿಮ್ಮ ಏನಾಯ್ತು? MLA ಗಳು. ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೋತಾರ. ಈಗ 180 ಕೋಟಿ ಅಲ್ಲ 79 ಕೋಟಿ ಅಂತ ಒಪ್ಕೋತಾರ. ಇಲ್ಲ. ಹಲೋ, ಹೆಲ್ದಿಯಾಗಿ ಚರ್ಚೆಯನ್ನ ನಿಭಾಯಿಸೋಣ ಸರ್, ಯಾಕಂದ್ರೆ ಜನರಿಗೆ ಕ್ಲಾರಿಫಿಕೇಶನ್ ಬೇಕು. ಯಾಕಂದ್ರೆ ನಾನು ವಿಷಯದ ಮೇಲೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ. ನೀವು ನಾನು ಅವ್ರ ಹಿಂದಕ್ಕೆ ಹೋದ್ರೆ ನಾನು ಹಿಂದಕ್ಕೆ ಹೋಗ್ಬೇಕಾಗ್ತತ್ತಲ್ಲ. ಯಾಕಂದ್ರೆ ನಮ್ಗೆ ಸಮಯ ಇರೋದು ಈಗ ಬರೀ ಅರ್ಧ ಗಂಟೆ ಮಾತ್ರ, 30 ನಿಮಿಷ, ಅದ್ರಲ್ಲಿ 10 ನಿಮಿಷ ಈಗ ಅವ್ರು ಹೇಳಿದ್ರು, ಸರ್ ಹೇಳಿದ್ರು, ಏನ್ ಹೇಳಿದ್ರು, ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಒಂದ್ ಕಡೆ ಹೇಳ್ತಾರ, ಮತ್ತೆ ಭ್ರಷ್ಟಾಚಾರ ಆಗಿದೆ ಒಂದ್ ಕಡೆ ಹೇಳ್ತಾ ಇದಾರ. ಇದನ್ನ ನಾನ್ ಹೇಳ್ತಾ ಇಲ್ಲ ರೀ, ಮೊಳಕಾಲ್ಮೂರು ಶಾಸಕ ಗೋಪಾಲ್ ಕೃಷ್ಣ ಹೇಳ್ತಾರ. ಅಂದ್ರ ಏನು ದುಡ್ಡು ರಿಲೀಸ್ ಆಗ್ತೈತಿ ಅದು ಅವ್ರ ಹೈಕಮಾಂಡ್ ಕಪ್ಪಾಗಿ ಸಂದಾಯ ಆಗ್ತಾ ಇದೆ. ನಾನ್ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಮೊಳಕಾಲ್ಮೂರು ಶಾಸಕರು ನಮ್ಮಲ್ಲಿ ಚರಂಡಿ ಆಗ್ತಾ ಇಲ್ಲ, ಒಂದು ಚರಂಡಿ ಮಾಡೋ ಯೋಗ್ಯತೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾ ಇದಾರ. ಆಮೇಲೆ ಇವರು BR ಪಾಟೀಲ್ರು ಆಳಂದ ಶಾಸಕರು ಹೇಳ್ತಾ ಇದಾರ, ಅಲ್ಲಿ ಆಳಂದದಾಗ ಒಂದೇ ಯೋಜನೆಗೆ ಒಂದು KKRDB ಕಲ್ಯಾಣ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಬೋರ್ಡ್ ಲಿಂದನೂ 13 ಕೋಟಿ ರಿಲೀಸ್ ಆಗ್ತದ. ಮತ್ ಇನ್ನೊಂದು ಅಲ್ಪಸಂಖ್ಯಾತ ಆಯೋಗದಿಂದನೂ 13 ಕೋಟಿ ರಿಲೀಸ್ ಆಗ್ತೈತಿ. ಒಂದೇ ಯೋಜನೆಗೆ 2 ಆಗ್ತಾವ. ಅದ್ ಹೆಂಗೆ ಅಂತ ಅವ್ರು ಕೇಳ್ತಾ ಇದಾರ. ಆಮೇಲೆ ರಾಜೀವ್ ಕಾಗೆ ಹೇಳ್ತಾ ಇದಾರ, ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ನಾನು ವಿಧಾನಸೌಧ ಮೆಟ್ಲ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರ. ಇದು ಅಭಿವೃದ್ಧಿನಾ? ಇದು ಆತ್ಮಹತ್ಯೆ, ಶಾಸಕರುಗಳು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದಾರ. ಈಗ ನಮ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂದ್ರೆ ಈ ಕಡೆ ಒಂದ್ ಕಡೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ನಮ್ಮವರು ಹೇಳ್ತಾರೆ ಅಂತ ನೀವೇ ಹೇಳ್ತಾ ಇದೀರಾ. ಮತ್ ಭ್ರಷ್ಟಾಚಾರ ಎಲ್ಲಿ? ನಾನ್ ಹೇಳಿಲ್ಲ ಭ್ರಷ್ಟಾಚಾರ, ಕಮಿಷನ್. ಈಗ ನೋಡಿ, ಸಂತೋಷ್ ಪಾಟೀಲ್, ಈಶ್ವರಪ್ಪ ಅವರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಗುತ್ತಿಗೆದಾರ ಸೂಸೈಡ್ ಮಾಡ್ಕೊಂಡ್ರು. ಅದಾದ ನಂತರ ಯಡಿಯೂರಪ್ಪ ಅವ್ರ ಮೇಲೆ ಗುತ್ತಿಗೆದಾರರ ಸಂಘ, ನೀವು ಅಂಬಿಕಾಪತಿ ಅವ್ರ ಬಗ್ಗೆ ಹೇಳಿದ್ರಲ್ಲ, ಅವರೇ 40% ಆರೋಪವನ್ನ ಮಾಡಿದ್ರು. ಅದಾದ ನಂತರ ಅವ್ರನ್ನ 2.5 ವರ್ಷಕ್ಕೆ ಕೆಳಗಡೆ ಇಳಿಸಿದ್ರು. ಆಮೇಲೆ ಯತ್ನಾಳು ಮುಖ್ಯಮಂತ್ರಿ ಕುರ್ಚಿ 1000 ಕೋಟಿಗೆ ಹರಾಜ್ಗಿದೆ ಅಂತ ಹೇಳಿದ್ರು. ಡಿಬೇಟ್ ಆಗಂಗಿಲ್ಲ ಸರ್ ಇದು. ಏನ್ ಹೇಳಿದ್ರು ಅಂತ ಹೇಳ್ಬೇಕಲ್ಲ ನೀವು. ನಾನು ಈ ಪಾಯಿಂಟ್ ಹೇಳ್ತೀನಿ. ಈಗ ನೀವೇನ್ ಕೇಳಿದ್ರಿ? ಈಗ ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಹೇಳ್ತೀರಿ, ಮತ್ತೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಿ. ಹೌದಾ? ಕ್ಲಿಯರ್ ಮಾಡ್ಬೇಕಲ್ಲ ನಿಮಗೆ. ಪವಿತ್ರ ಮೇಡಮ್, ದಯವಿಟ್ಟು 1 ಸೆಕೆಂಡ್ ಇರಿ. ಸೂರ್ಯ ಮುಕುಂದ್ರ ಸರ್, ಈಗ ಬಿಜೆಪಿ ಆಡಳಿತದಲ್ಲಿ ಅಥವಾ ಆ ಟೈಮ್ ನಲ್ಲಿ ಏನೇನೆಲ್ಲ ಭ್ರಷ್ಟಾಚಾರ ಆಗಿದೆ ಅನ್ನೋ ಲಿಸ್ಟ್ ನಿಮ್ಮ ಹತ್ರ ಇದೆ. ಸೊ ಹೀಗಿದ್ದಾಗ ನೋಡಿ, ಬಿಜೆಪಿ ಆಡಳಿತದ ಅವಧಿಯಲ್ಲಿ ಪವಿತ್ರ 1 ಮಿನಿಟ್ ಹೇಳ್ತೀನಿ. ನಿಮ್ಮ ಪ್ರಶ್ನೆಗೆ ನಾನು ಹೇಳ ಬಯಸ್ತಾ ಇದ್ದೀನಿ. ಅದು ಹೋಗ್ಬಿಡ್ತದೆ, ಎಲ್ಲ ಹೋಗ್ಬಿಡ್ತದೆ. ಬಂದ್ಮೇಲೆ ಎಷ್ಟರ ತನಿಖೆ ನಡೆಸಿದೆ ಮೇಡಮ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉತ್ತರ ಕೊಡಿ. ಯಾವ್ದಕ್ಕೆ? ಈಗ ನೋಡಿ, PSI ಹಗರಣದ ಬಗ್ಗೆ ವೀರಪ್ಪ ಕಮಿಷನ್ ಅವರ ವರದಿ ಇವತ್ತಾಗಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಪುನಃ ರಿಪೋರ್ಟ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ PWD ಇಲಾಖೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಹಗರಣಗಳ ವಿಚಾರಣೆಗೆ ಅದನ್ನ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಆಮೇಲೆ ಅನೇಕ ಪ್ರಕರಣಗಳು ಇವತ್ತಿಗೂ ವಿಶೇಷ ನ್ಯಾಯಾಲಯದಲ್ಲಿ ತನಿಖೆ ಮತ್ತೆ ವಿಚಾರಣೆ ಹಂತದಲ್ಲಿದೆ. ಕೆಲವೊಂದು ಪ್ರಕರಣಗಳು, ಈಗ ಯಡಿಯೂರಪ್ಪ ಅವ್ರ ಪೋಕ್ಸೋ ಪ್ರಕರಣ ಆಗಿರ್ಬೋದು, ಹೈಕೋರ್ಟ್ ಅಲ್ಲಿ ಅದನ್ನ ವಿಚಾರಣೆ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಅದನ್ನ ಸ್ಟೇ ಮಾಡಿಸ್ಕೊಂಡ್ ಬಂದಿದ್ದಾರೆ. ಸ್ಟೇ ವೆಕೇಟ್ ಮಾಡಿಸುವಂತ ಕೆಲಸ ರಾಜ್ಯ ಸರ್ಕಾರದಿಂದ ಆಗುತ್ತೆ. ಸೊ ಅನೇಕ ಪ್ರಕರಣಗಳನ್ನ ಇವರು ನ್ಯಾಯಾಲಯದಲ್ಲಿ ಒಂದು ತಡೆಯಾಜ್ಞೆ ತಗೊಂಡ್ಬಂದಿರುವಂತದ್ದು ಮತ್ತೆ ಅದ್ರ ಬಗ್ಗೆ ಕ್ವಾಶ್ ಮಾಡಿಸಿರುವಂತದ್ದು ನಡೆದಿದೆ. ಸೊ ಆ ಮರು ವಿಚಾರಣೆ ಮಾಡ್ಬೇಕಾಗಿರುವಂತ ಪ್ರಕರಣಗಳು ಸುಮಾರಿದಾವೆ. ಈಗ ಹಿಂದೆ ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ಇಟಾಸ್ಕಾ ಪ್ರಕರಣ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಜೈಲ್ಗೆ ಹೋಗಿದ್ರು. ಅದಾದ ನಂತರ ವೈ ಸಂಪಂಗಿ ಅವರು ಜೈಲ್ಗೆ ಹೋಗಿದ್ರು. ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಇತ್ತೀಚೆಗೆ ನೀವು ಹೈದರಾಬಾದ್ನ ನ್ಯಾಯಾಲಯದಲ್ಲಿ ಅವರು ಕನ್ವಿಕ್ಷನ್ ಆಗಿ ಏನು ಅಕ್ರಮ ಗಣಿಗಾರಿಕೆನಲ್ಲಿ ಕನ್ವಿಕ್ಷನ್ ಆಗಿ ಬೇಲ್ ತಗೊಂಡು ಬಂದಿರುವಂತದ್ನ ತಾವು ನೋಡಿದೀರಾ, ಕಣ್ಮುಂದೆ ಇದೆ. ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಕನ್ವಿಕ್ಷನ್ ಆಗಿರುವಂತ ವ್ಯಕ್ತಿ ಯಾವ ಪಾರ್ಟಿನಲ್ಲಿದ್ದಾರೆ? BJP-ನಲ್ಲಿದ್ದಾರೆ. ಸೊ ಅನೇಕ ಕನ್ವಿಕ್ಷನ್ ಆಗಿರುವಂತದ್ದು ನಡೆದಿದೆ. ಸೊ ಈ ತರದ್ದು ಬೆಂಗಳೂರಲ್ಲಿ ಆಗಿರುವಂತಹ ಪ್ರಕರಣಗಳು, ಎಷ್ಟೋ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಇವ್ರು ಕನ್ವಿಕ್ಷನ್ ಆಗಿದ್ದಾರೆ. ಸೊ ಆ ತರ ತಗೊಳ್ಳೋಂಥದ್ದಾದ್ರೆ ಇವತ್ತು ಇನ್ನು ಅಕ್ರಮ ಗಣಿಗಾರಿಕೆ ಪ್ರಕರಣಗಳು 15 ವರ್ಷದಿಂದ ಈಗಲೂ ವಿಚಾರಣೆ ಹಂತದಲ್ಲಿದೆ, ನಡೀತಾ ಇದೆ.
ತನಿಖೆ ಒಂದು ಲಾಜಿಕಲ್ ಅಂತಿಕೆ. ಆಮೇಲೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಇವತ್ತಿಗೆ ಅವ್ರ ಕನ್ವಿಕ್ಷನ್ ಆಗಿ ಹೈಕೋರ್ಟ್ ಅಲ್ಲಿ ಕೂಡ ಅವ್ರಿಗೆ ಯಾವುದೇ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗಿಲ್ಲ. ಸೊ ಆ ಥರದ್ದು ಅನೇಕ ಪ್ರಕರಣಗಳು ನಡೀತಾ ಇದೆ. ನ್ಯಾಯಾಲಯದಲ್ಲಿ ಅವ್ರಿಗೂ ಒಂದು ಅವಕಾಶ ಇರುತ್ತೆ ಆರೋಪಿಗಳಿಗೆ ಡಿಫೆನ್ಸ್ ತಗೊಳ್ಳೋದಕ್ಕೆ, ಅದನ್ನ ಬಳಕೆ ಮಾಡ್ಕೊತಾ ಇರ್ಬೋದು. ಬಟ್ ಇವರು ಯಾರು ಕೂಡ ಕಾನೂನಿನ ಕುಣಿಕೆಯಿಂದ, ಕಾನೂನಿನ ವಿಚಾರಣೆಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಆ ವಿಚಾರಣೆ ಅಂತೂ ನಡೆಯುತ್ತೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗೇ ಆಗುತ್ತೆ. ಓಕೆ ಸರ್. ಹೇಮಾದ್ರಿ ಸರ್, ಬಿಜೆಪಿ ಭ್ರಷ್ಟಾಚಾರ ವಿರೋಧಿನ ಹೌದು? ನಾನು ಬಿಜೆಪಿ ಭ್ರಷ್ಟಾಚಾರ ವಿರೋಧಿನ ಹೌದು ಅಥವಾ ಇಲ್ಲ ಸರ್? ಸ್ಪಷ್ಟವಾಗಿ ನಾನು ಭ್ರಷ್ಟವಾಗಿ ಹೇಳ್ತೀನಿ, ಬಿಜೆಪಿ ಭ್ರಷ್ಟಾಚಾರದ ಪರವಾಗಿ ಎಂದೂ ಇಲ್ಲ. ಆಪರೇಷನ್ ಕಮಲ ಮೇಡಮ್ ನೀವು ಈ ರೀತಿ ಮಾತಾಡಿದ್ರೆ ನನ್ಗೆ ಉತ್ತರ ಕೊಡಕ್ ಅವಕಾಶ ಕೊಡಂಗಿಲ್ಲ ಅಂದ್ರೆ ಐ ಕಾಂಟ್ ಬಿ. ನೀವು ಉತ್ತರ ಕೊಡಕ್ ಅವಕಾಶ ಕೊಟ್ರೆ ಅವ್ರು ಏನೇನ ಹೇಳಿದ್ರೆ ಯಾವ್ಯಾವ್ದು ಹೇಳಿದ್ರೆ ಆಗಲ್ಲ. ಹಂಗೆ ಭ್ರಷ್ಟಾಚಾರ ವಿರೋಧಿ ಅಂತಂದ್ರೆ ಬಿಜೆಪಿ ಪ್ರಶ್ನೆಗೆ ಉತ್ತರ ಕೊಡಕ್ ಅವಕಾಶ ಕೊಡ್ಬೇಕು. 7 ವರ್ಷ ಜೈಲು ಶಿಕ್ಷೆ ಆಗತ್ತೆ, ಅಕ್ರಮವಾಗಿ ಗಣಿಗಾರಿಕೆ ನಡೆಸಿದ್ದಾರೆ ಅನ್ನೋದು ಸಾಬೀತಾಗಿದೆ. ಇಂಥವರಿಗೆ ನಿಮ್ ಪಕ್ಷದಲ್ಲಿ ಏನ್ ಕೆಲಸ? ಮೇಡಮ್ ನೀವು ಆ ಸ್ಕಿಪ್ ಮಾಡಿ, ಆ ಹಿಂದಿನ ಪ್ರಶ್ನೆ ಸ್ಕಿಪ್ ಮಾಡಿ ಮುಂದಿನ ಪ್ರಶ್ನೆಗೆ ಬಂದ್ರೆ ನಾನು ಅದು ಉತ್ತರ ಕೊಡಕ್ಕಾಗಲ್ಲ. ನಾನು ಅದಕ್ಕೆ ಕ್ಲಾರಿಟಿ ಕೊಡ್ಬೇಕಾಗ್ತದೆ. ನೀವು ನನಗೆ ನಿಮ್ಮ ಈ ರೀತಿ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗಲ್ಲ. ಯಾವ್ದಾವ್ದೋ ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೇನೋ ಕೇಳಿದ್ರಲ್ಲ. ಭ್ರಷ್ಟಾಚಾರ ಬಗ್ಗೆ ನಾನು ಏನ್ ಹೇಳ್ಬೇಕು ನಾನು ಹೇಳ್ತೀನಿ. ನನಗೆ ಹೇಳಕ್ ಅವಕಾಶ ಕೊಟ್ರೆ ನಾನು ಹೇಳ್ತೀನಿ. ನೋ ಇಶ್ಯೂ. ಉತ್ತರ ಕೊಡಿ, ನಾನ್ ಸ್ಟಾಪ್. ನಾನ್ ಭ್ರಷ್ಟಾಚಾರ ಬಗ್ಗೆ ನಾನು ಮಾತಾಡ್ಬೇಕು, ಭ್ರಷ್ಟಾಚಾರದ ನಾನು ಮಾತಾಡ್ತೀನಿ. ಈಗ ಅವ್ರ ಕೇಸ್ಗಳ ಹಿಂದೆ ಆಂಜನೇಯ ಹೆಂಡತಿ ಆನ್ಲೈನ್ ವಿಡಿಯೋದಾಗ ಸಿಕ್ಕಿದ್ರು, ಅವ್ರ ಕಮಿಷನ್ ತಗೊಳದಕ್ಕ ಅವನ್ನೆಲ್ಲ 25 ಲಕ್ಷ ಶಶಿಕಲಾ ಜೊಲ್ಲೆ ಅವರು ಕರ್ಕೊಂಬಂದ್ ಮಂತ್ರಿ ಮಾಡಿದ್ರಿ ನೀವು ಝೀರೋ ನಾನು ಅದಕ್ಕೆ ಬರ್ತೀನಿ. ಇವತ್ತಿನ ಪಾಯಿಂಟ್ ಅಲ್ಲಿಗೆ ಹೋಗೋಣ ಅಂದ್ರೆ ಅಲ್ಲಿಗೆ ಹೋಗೋಣ. ಇಲ್ಲ ಇವತ್ತಿನ ಕರೆಂಟ್ ವಿಚಾರ ಮಾತಾಡೋಣ, ಕರೆಂಟ್ ವಿಚಾರ ಮಾತಾಡೋಣ. ಒಂದು ಸ್ಪಷ್ಟ ಮಾಡಿ. ಶಶಿಕಲಾ ಜೊಲ್ಲೆ ಅವರು, ಜನಾರ್ದನ್ ರೆಡ್ಡಿ ಅವರು, ಕನ್ವಿಕ್ಷನ್ ಆಗಿರೋ ಜನಾರ್ದನ್ ರೆಡ್ಡಿ, ಇವ್ರನ್ನೆಲ್ಲ ಇಟ್ಕೊಂಡಿದೀರಾ. ಆಮೇಲೆ ನಿಮ್ ಪಕ್ಷ ಒಂಥರ ವಾಷಿಂಗ್ ಮಿಷಿನ್ ಇದ್ದಂಗೆ. ಯಾರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ, ಅಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಭ್ರಷ್ಟಾಚಾರಿಗಳು, ಬಿಜೆಪಿ ಸೇರ್ಕೊಂಡ್ಬಿಟ್ರೆ ಕ್ಲೀನ್. ಪವಿತ್ರ ಮೇಡಮ್, ನಾನು ಹೇಳಕ್ ಅವಕಾಶ ಕೊಟ್ರ ನಾನು ಡಿಬೇಟ್ ನ ಕಂಟಿನ್ಯೂ ಆಗ್ತೀನಿ. ಅವ್ರೇ ಹೇಳ್ಬೇಕಂದ್ರೆ ಅವ್ರನ್ನ ಕರ್ಕೊಂಡ್ ಡಿಬೇಟ್ ಮಾಡ್ಕೊಂಡ್ಬಿಡ್ರಿ. ಸರ್ ಮಾತಾಡಿ, ಸರ್ ಮಾತಾಡಿ. ಅವ್ರೇ ಹೇಳ್ಕತ್ ಕೊಡೋದಾದ್ರೆ ಅವ್ರನ್ನ ಕರ್ಕೊಂಡ್ ಡಿಬೇಟ್ ಮಾಡ್ರಿ. ಇಲ್ಲ ಇಲ್ಲ, ಕಾನೂನಿನ ವಿಚಾರಗಳನ್ನ ಎಲ್ಲರಿಗೂ ಅಪ್ಲಿಕೇಬಲ್ ಅಲ್ಲ ಅದು. ಇವತ್ತು ಸತೀಶ್ ಸೈಲ್ ಜೈಲಿನಿಂದ ಇದ್ರಾಗ ಹಗರಣದಾಗ ಇದಾಗಿದಾರಲ್ಲ, ಸತೀಶ್ ಸೈಲ್ ಕಾಂಗ್ರೆಸ್ ಶಾಸಕರಲ್ಲ ಅವರು. ಅದು ಕೋರ್ಟಿಂದ ಆದೇಶ ಒಬ್ಬರು ನ್ಯಾಯವಾದಿಗಳಾಗಿ ಏನೇನೋ ಮಾತಾಡ್ತಾರಲ್ಲ. ಅಲ್ಲ, ಸತೀಶ್ ಸೈಲ್ ಪ್ರಕರಣ ಆಗಿರೋದು ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಆಯ್ತಲ್ಲ, ಮೈನಿಂಗ್ ಕೇಸು. ಯಾರ್ದಾರ ಕಾಲದಲ್ಲಿ ಇವಾಗ ಅವ್ರು ಯಾವ ಶಾಸಕರ್ರಿ? ಅವ್ರು ಯಾವ ಪಕ್ಷ ಶಾಸಕರ್ರಿ? ಅಲ್ಲ ಕೇಳಿಸ್ಕೊಳ್ಳಿ, ಸತೀಶ್ ಸೈಲ್ ಮೇಲೆ ಇರುವಂತ ಆರೋಪ ಏನ್ ಹೇಳಿ? ಇಲ್ಲಿಂದ ಜನಾರ್ದನ್ ರೆಡ್ಡಿ ಅವ್ರು ಕಳಿಸ್ತಾ ಇದ್ದಂತಹ ಗಣಿ ಹಗರಣದಿಂದ ಬಂದಂತಹ ಇದನ್ನ ಏನೋ ಅದಿರನ್ನ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ರು. ಸ್ಟೋರ್ ಮಾಡಿದವ್ರಿಗೆ ನೀವು ಶಿಕ್ಷೆ ಕೇಳ್ತಾ ಇದ್ರಿ. ಸತೀಶ್ ಸೈಲ್ ಯಾವ ಪಾರ್ಟಿನಲ್ಲಿ ಇದ್ದಾರಾ? ಸತೀಶ್ ಸೈಲ್ ಯಾವ ಪಕ್ಷದ ಶಾಸಕರು? ಸತೀಶ್ ಸೈಲ್ ಬಿಜೆಪಿ ಇದ್ರು. ಇವಾಗ ಎಲ್ಲಿದ್ದಾರೆ? ಇವಾಗ ಎಲ್ಲಿದ್ದಾರೆ ಹೇಳ್ರಿ? ಇಂಡಿಪೆಂಡೆಂಟ್ MLA, ಇಂಡಿಪೆಂಡೆಂಟ್ ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಂತ ಇಲ್ವಲ್ಲ. ಪವಿತ್ರ ಮೇಡಮ್, ಈ ರೀತಿ ನಕಾರಾತ್ಮಕವಾಗಿ ಡಿಬೇಟ್ ಮಾಡಕ್ಕಾಗಿಲ್ಲ. ನಕಾರಾತ್ಮಕವಾಗಿ ಅವ್ರಿಗೆ ಏನ್ ಹೇಳ್ಬೇಕು ಅವ್ರು ಹೇಳ್ಬೇಕು, ನಾನೇನ್ ಹೇಳ್ಬೇಕು ಹೇಳ್ತೀನಿ. ನಕಾರಾತ್ಮಕವಾಗಿ ಡಿಬೇಟ್ ಮಾಡಕ್ ಆಗಿಲ್ಲ. ನಾನು ಈ ರೀತಿ ನಕಾರಾತ್ಮಕವಾಗಿ ಡಿಬೇಟ್ ಮಾಡಕ್ ಆಗಲ್ಲ. ನಾನು ಈ ಸರ್ಕಾರದ ಸೂರ್ಯ ಮುಕುಂದ್ರ ಸರ್, ದಯವಿಟ್ಟು 1 ನಿಮಿಷ ಸರ್ ಪ್ಲೀಸ್. ಯಾಕಂದ್ರೆ ಆರ್ಗ್ಯುಮೆಂಟ್ ಬೇರೆ ಅನ್ನೋದು ಕ್ಲಾರಿಟಿನೇ ಸಿಗೋದಿಲ್ಲ ಅದಕ್ಕೆ. ಸರ್ ಹೇಮಾದ್ರಿ ಸರ್ ಮಾತಾಡಿ ದಯವಿಟ್ಟು. ನೋಡಿ, ನಾನು ಈ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ನಾನು ಹೇಳಿದ ಮೇಲೆ ಅವ್ರ ಟರ್ನ್ ಬಂದಾಗ ಅವ್ರು ಹೇಳ್ಬೇಕು. ನಾನು ಅವ್ರು ಮಾತಾಡೋದು ಸುಮ್ಮನೆ ಕುಳಿತಿದ್ದೆ. ಅವಾಗ ಹೆಲ್ತ್ ಡಿಬೇಟ್ ಆಗ್ತದೆ. ಅವ್ರು ಎಲ್ಲರೂ ನಕಾರಾತ್ಮಕವಾಗಿ ಡಿಬೇಟ್ ಮಾಡ್ತೀನಿ ಅಂದ್ರೆ ನಾವು ನಕಾರಾತ್ಮಕ ಡಿಬೇಟ್ ನ ಭಾಗವಹಿಸಂಗಿಲ್ಲ. ನೋಡಿ, ನಾನ್ BBMP ಬೋರ್ಡ್ ಅಂತ ಹೇಳಿದೆ. ಪವಿತ್ರ ಮೇಡಮ್, ಇಟ್ ಕಾಂಟ್ ಬಿ ಓಕೆ. ಈ ರೀತಿ ಮಾಡಿದ್ರೆ ನಮ್ಗೆ ಆಗಲ್ಲ. ಸರ್, ಈಗ ನನ್ನ ಪ್ರಶ್ನೆ ನೀವು ಉತ್ತರ ಕೊಡ್ತೀರಾ ಸರ್? ಈಗ ನಾನು ಆರಂಭದಿಂದ ಹೇಳ್ಬೇಕಾಗೈತಿ, ನನಗೆ ಹೇಳಕ್ ನೀವು ಕೊಡ್ತಾ ಇಲ್ಲ. ಸರಿ ಮಾತಾಡಿ ಸರ್, ನಿಮ್ಗೆ ಆಗ್ಲಿಂದ ನಿಮಗ್ ನಾನು ಟೈಮ್ ಕೊಡ್ತಾ ಇದ್ದೀನಿ. ವಾಲ್ಮೀಕಿ ನಿಗಮದ ಹಗರಣ, ವಾಲ್ಮೀಕಿ ನಿಗಮದ ಹಗರಣನ ಮಂತ್ರಿಗಳ ರಾಜೀನಾಮೆ ಕೊಡ್ತಾರ,
ಫ್ಲೋರ್ ಆಫ್ ದ ಹೌಸ್ ನಾಗ ಮುಖ್ಯಮಂತ್ರಿಗಳು ಒಪ್ಕೋತಾರ. ಮತ್ತಿದೇನಿದೆ ಬೇಲಿ ಎದ್ದು ಹೋಯ್ದು ಹೊಲ ಮೇದಂಗ ಆಗ್ಲಿಲ್ವಾ? ಇದು ಭ್ರಷ್ಟಾಚಾರ ಅಲ್ವಾ? ಅದು ಎಲ್ಲೆಲ್ಲಿ ಸಾರಾಯಿ ಅಂಗಡಿಗಳಿಗೆ, ಬಂಗಾರದ ಅಂಗಡಿಗಳಿಗೆ, ಯಾರ್ಯಾರ್ದೋ ಖಾತೆಗಳಿಗೆ ಹೋಯ್ತು. ಒಂದು ಮೂಡ ಹಗರಣದಾಗ 14 ಸೈಟ್ಗಳನ್ನ ಪುನಃ ತಿರುಗಿ ಮರಳಿಸ್ಕೊಟ್ರು. ಅಲ್ಲಿ ನನಗೆ 60 ಕೋಟಿ ರೂಪಾಯಿ ಬರಬೇಕು ಅಂತ ಕೇಳಿದ್ರು. ಮತ್ತೆ 60 ಕೋಟಿ ಅಂತ ಕೇಳಿದವ್ರು ತಿರ್ಗಾ ಕೊಟ್ರು. ಆಮೇಲೆ ಇವರು ಯಾರೋ ಪ್ರಿಯಾಂಕಾ ಖರ್ಗೆ ಅವರು ಏರೋಟೆಕ್ ಪಾರ್ಕ್ ನಾಗ 5 ಎಕರೆ ಭೂಮಿ ತಗೊಂಡ್ರು, ರಿಟರ್ನ್ ಕೊಟ್ರು. ಈ ರೀತಿ ಆಮೇಲೆ ಕಾರ್ಮಿಕ ಇಲಾಖೆ ಕೆಟ್ಟು ಅದ್ರದ್ದು ಮೊನ್ನೆ ಹೌಸ್ನಾಗ ರವಿಕುಮಾರ್ ಅವ್ರು ಹೇಳ್ತಾರ ಅದ್ರದ್ದು ಹೋಲ್ಸೇಲ್ ರೇಟು 600 ರೂಪಾಯಿ ಐತಿ, MRP 950 ಐತಿ. ಅದು 12 ಲಕ್ಷ, ಹತ್ರ 12 ಲಕ್ಷ ಕಿಟ್ಗಳನ್ನ 2600 ಮಾಡಿದಾರ. ಇದು ಯಾವ ಸೀಮೆ ಭ್ರಷ್ಟಾಚಾರ? ವೈಟ್ ಟ್ಯಾಪಿಂಗಿಗೆ 4600 ಕೋಟಿ ಅಂತಾರ. ಎಲ್ಲಿ ವೈಟ್ ಟ್ಯಾಪಿಂಗ್ ಐತಿ? 1600 ಕೋಟಿ ರೂಪಾಯಿ ಗುಂಡಿಗಳನ್ನು ಮುಚ್ಚಾಕಂತ ಖರ್ಚು ಹಾಕಿದಾರ. 1600 ಯಾವ ಗುಂಡಿಗಳನ್ನ ಮುಚ್ಚಿದಾರೆ? ಎಲ್ಲ ಗುಂಡಿಗಳು ಇನ್ನೂ ಹಾಗೆ ಇದಾವು. ಆಮೇಲೆ ಅದಕ್ಕ 90 ಕೋಟಿ ಮೊನ್ನೆ ಟ್ರಾನ್ಸ್ಫಾರ್ಮರ್ ಗಳ ಯಾವಾಗ ಖರೀದಿ ಆಗಿಲ್ಲ, ಅವ್ ಬಿಲ್ಗಳು ಪೇ ಆಗಿದಾವು. ಆಮೇಲೆ ಇನ್ನೂ ಒಂದು ವಿಶೇಷವಾಗಿ ನಾನು ಹೇಳ್ದೆ ಆಗ್ಲೇ BR ಪಾಟೀಲ್ ಹೇಳಿದ್ರಲ್ಲ, ಆಶ್ರಯ ಮನೆಗಳಿಗೆ ದುಡ್ಡಿಗೆ ಮನಿ ಫಾರ್ ಹೌಸ್ ಫಾರ್ ಮನಿ ಅಂತ ಹೇಳಿ ಅದು ಒಂದು ಹೇಳಿದ್ರು. ಇದನ್ನೇ ನಾಗಠಾಣದ ಶಾಸಕ ವಿಠಲ್ ಕೊಟ್ಟಗೊಂಡ ಅವ್ರ PA ಹೇಳ್ತಾರ, ಅವರು ಕೂಡ ನಾವು ದುಡ್ಡು ಕೊಟ್ಟು ಮನೆಗಳನ್ನ ತಗೋಬೇಕಾಗಿದೆ ಅಂತ ಹೇಳ್ತಾ ಇದಾರ. ಆಮೇಲೆ ಈಗಾಗ್ಲೇ ಹೇಳಿದೆ ನಾನು, ಯಾರು ಕಾಗೆ ಅವ್ರದ್ದು ಹೇಳಿದೆ, ಆಮೇಲೆ ಈ ಮೊಳಕಾಲ್ಮೂರು ಶಾಸಕ ಗೋಪಾಲ್ ಕೃಷ್ಣ ಅವ್ರದ್ದು ಹೇಳಿದೆ. ಆಮೇಲೆ ಇವೆಲ್ಲನೂ ಅವರ ಶಾಸಕರುಗಳು ನಮ್ದು ಅಭಿವೃದ್ಧಿ ಆಗ್ತಾ ಇಲ್ಲ, ಬಿಜೆಪಿ ಅಂತರೂ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳೋದು ನಮ್ದು ಹಕ್ಕು. ನಾವ್ ಹೇಳ್ತೀವಿ, ಹಕ್ಕಲ್ಲ, ಜನ ನಮ್ಗೆ ಕೊಟ್ಟಿದಾರ. ನಮ್ದು ಏನಾದ್ರು ತಪ್ಪಾಗಿರ್ದೆ ಅಂತ ಹೇಳಿ ನಮ್ಮನ್ನ ಇವತ್ತು ವಿರೋಧ ಪಕ್ಷದಾಗ ಕುಳಿಸಿದಾರ. ನಾವು ವಿರೋಧ ಪಕ್ಷಕ್ಕೆ ಕಾರ್ಯ ಮಾಡ್ತಾ ಇದೀವಿ. ಇವಾಗ ನೋಡ್ರಿ, ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ನ್ಯಾಯಮೂರ್ತಿ ಮೋಹನ್ ದಾಸ್ ಆಯೋಗನ ಯಾಕೆ ರಚನೆ ಮಾಡಿದ್ರು? ಬಿಜೆಪಿ ಕಾಲದ ಏನು ಭ್ರಷ್ಟಾಚಾರಗಳದಾವು ಅದನ್ನ ತನಿಖೆ ಮಾಡಬೇಕು ಅಂತೇಳಿ ಅವರನ್ನ 40%, ವಿಶೇಷವಾಗಿ 40% ಅದನ್ನ ತನಿಖೆ ಮಾಡ್ಬೇಕು ಅಂತ ಹೇಳಿ ನಾಗಮೋಹನ್ ದಾಸ್ ಅವ್ರನ್ನ ಮಾಡಿದ್ಮೇಲೆ, ಆ ತನಿಖಾ ವರದಿ ಅವ್ರು ಕೊಟ್ಟಾದ್ಮೇಲೆ ಇವತ್ತು ನಾಗಮೋಹನ್ ದಾಸ್ ವರದಿಯನ್ನ ಈ ವಿಚಾರವಾಗಿ ವಿಸರ್ಜನೆ ಮಾಡಿದ್ರು. ಯಾಕೆ ವಿಸರ್ಜನೆ ಮಾಡಿದ್ರು? ಅಂಬಿಕಾಪತಿ ಸೂರ್ಯಮುಕುಂದ್ರ ಸರ್ ದಯವಿಟ್ಟು ಮಾತಾಡಿ. ಈಗ ಇವ್ರು ಹೇಳಿರುವಂತದ್ರಲ್ಲಿ ಮೂಢ ಹಗರಣನೇ ಅಲ್ಲ. ಅವರು ಒಂದು ವ್ಯಾವಹಾರಿಕವಾಗಿ ಅವರ ಪತ್ನಿ ಒಂದು ಜಮೀನನ್ನ ಅವರ ತಮ್ಮ ಅಣ್ಣನ ಕಡೆಯಿಂದ ತಗೊಂಡಿದ್ದಾರೆ. ಅದನ್ನ ಮೂಢ ಅವತ್ತಿನ ಕಮಿಷನರ್ಗಳು ಯಾರಿದ್ರು, ಅವತ್ತಿನ ನಗರಾಭಿವೃದ್ಧಿ ಸಚಿವರು ಯಾರಿದ್ರು, ಅವರು ಅದನ್ನ ಮಾಡಿಕೊಟ್ಟಿರೋದು. ನೀವು ಹಂಗೆ ಹೋಗೋದಾದ್ರೆ ಮೂಢ ಹಗರಣ ಆಗಿದೆ ಅನ್ನೋದಾಗಿದ್ರೆ ಅಲ್ಲಿರುವಂತ ಮೂಢ ಚೇರ್ಮನ್ ಯಾರಾಗಿದ್ರು, ಅದಾದ ನಂತರ ಬಿಜೆಪಿ ಶಾಸಕರುಗಳು ಯಾರಿದ್ರು, ಅವರು ಕೂಡ ಆರೋಪಿಗಳಾಗ್ತಾರೆ. ಸೊ ಅದು ಸಿದ್ದರಾಮಯ್ಯ ಅವರು ಮತ್ತೆ ಅವ್ರ ಕುಟುಂಬ ಮಾತ್ರ ಆರೋಪಿಗಳಾಗಲ್ಲ. ಯಡಿಯೂರಪ್ಪ ಅವ್ರ ತರ ಡಿನೋಟಿಫಿಕೇಶನ್ ಮಾಡಿ ಜೈಲ್ಗೆ ಹೋಗಿರುವಂತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ನಲ್ಲಿ ಇಲ್ಲ. ಯಡಿಯೂರಪ್ಪ ಅವ್ರ ಮಗನ್ ತರ ಚೆಕ್ ಅಲ್ಲಿ ಲಂಚ ತಗೊಂಡಿರುವಂತ ಚೆಕ್ಕಲ್ಲಿ ಲಂಚ ತಗೊಂಡು ಜೈಲ್ಗೆ ಹೋದವ್ರು ನೀವು. ಲೋಕಾಯುಕ್ತ ಎಷ್ಟು ಮಾಡಿದ್ರೆ ಸಂತೋಷ್ ಹೆಗಡೆ ಇವ್ರು ಸೈಟ್ ವಾಪಸ್ ಕೊಟ್ರಲ್ಲ, ಮುಗೀತು. ಸೈಟ್ ವಾಪಸ್ ಕೊಟ್ರೆ ಬಿಟ್ರೆ ಹಂಗಾರೆ ಚೆಕ್ಕಲ್ಲಿ ಲಂಚ ತಗೊಂಡಿಲ್ವಾ? ಕೋರ್ಟಿಗೆ ಬೆಲೆ ಇಲ್ವಾ? ಒಬ್ಬ ನ್ಯಾಯವಾದಿಯಾಗಿ ಮಾತಾಡ್ತಿರಲ್ಲ, ಕೋರ್ಟಿಗೆ ಬೆಲೆ ಇಲ್ವಾ? ಕೋರ್ಟಿಗೆ ನಿಮಗೆ ಗೌರವ ಇಲ್ವಾ? ನಿಮ್ಗೂ ಗೌರವ ನ್ಯಾಯವಾದಿಯಾಗಿ ಡಿಬೇಟ್ ಮಾಡಿದ ನೀವು? ಅಲ್ಲ, ತಿರುಗಿ ಕೊಟ್ಟಿದ್ದಕ್ಕ ಒಂದೇ ಅಂತ ಹೇಳ್ತೀರಾ ನೀವು? ಯಾವ ರೀತಿ ನ್ಯಾಯವಾದಿಗಳು ನೀವು? ಕಾಂಗ್ರೆಸ್ ವಕ್ತಾರರು ನೀವು. ವಾಪಸ್ ಗೊತ್ತಿಲ್ಲ ಧಿಕ್ಕಾರ ಮಾಡಿದ್ದಾರೆ. ಈ ಬಾಯಿಗೆ ಬಂದ ನೀವ್ ಹೇಳ್ತಿರಲ್ಲ, ಕೋರ್ಟಿನ ಆದೇಶನ ತೆರಿಗೆ ಮರಳಿ ಕೊಟ್ಟಿದ್ದಕ್ಕೆ ಕಂಪೇರ್ ಮಾಡ್ತಾ ಇದ್ದೀರಲ್ರಿ? ಯಾವ ರೀತಿ ಕಂಪೇರ್ ಮಾಡ್ತಾ ಇದ್ದೀರಿ ನೀವು? ನಿಮ್ ತರ 6 ಕೋಟಿ ತಗೊಂಡಿರೋದೇ ಮುಕ್ತಾಗಿ ಕೋರ್ಟಿಂದ ಏನ್ ಮುಕ್ತ ಆಗಿರೋದು? ಲಂಚ ತಗೊಂಡಿರೋದು ನಿಜ ಕೇಸ್ಗೆ ನಾನು ಹೇಳಿರುವಂತ ಕೇಸ್ಗಳಿಗೆ ಭ್ರಷ್ಟಾಚಾರಕ್ಕೆ ಇವರು ಹೋಲಿಕೆ ಮಾಡ್ತಾರೆ, ಅದು ಡಿಬೇಟ್ ಆಗಂಗಿಲ್ಲ.
ನಾನು ತಪ್ಪು ಹೇಳ್ಕೊಂಡು ಕೊಡ್ಬೋದು. ಎಲ್ಲ ನಾನಿಲ್ಲಿ ಪಟ್ಟಿ ಇದ್ದಲ್ಲ ಹತ್ರ ನೋಡಿ, ಇಲ್ಲ ಕಾಂಗ್ರೆಸ್ ಅವಧಿಯ ಹಗರಣಗಳು ಪುಸ್ತಕಗಳದಾವ ನಮ್ಗೆ. ಈ ಪಟ್ಟಿಗಳನ್ನ ಹೇಳ್ಕೊಂಡು ಹತ್ತಾರು ಪುಸ್ತಕಗಳದಾವು, ಕಾಂಗ್ರೆಸ್ ಹಗರಣದ ಪುಸ್ತಕಗಳದಾವ ನನ್ನ ಹತ್ರ. ಈ ಎಲ್ಲಾ ಹಗರಣಗಳನ್ನ ಹೇಳ್ತಾ ಕೊಡ್ತೀನಿ. ನಿಮ್ಮ ಯತ್ನಾಳ್ ಹೇಳಿರೋ ತಿರ್ಗಾ ಬರ್ಲಿ. ನೀವು ಕೇಳ್ಕೊಳಕ್ಕೆ ರೆಡಿ ಇಲ್ಲ ಅಂದ್ರೆ ಅಂತ ಅನ್ಸುತ್ತೆ ಸರ್. ಸೂರ್ಯ ಮುಕುಂದ್ರ ಸರ್, ಈಗ ವರ್ಗಾವಣೆ ದಂಧೆ ವಿಚಾರ ಅಂತ ಬಂದಾಗ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ಮೇಲೆ ಅದು ಕಡಿಮೆ ಆಗಿದ್ಯೋ ಹೆಚ್ಚಾಗಿದ್ಯೋ ಅಥವಾ ಇದ್ದಷ್ಟೇ ಇದೆಯೋ? ನೋಡಿ, ವರ್ಗಾವಣೆ ದಂಧೆ, ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಆಗಿರ್ಬೋದು. ಒಬ್ಬ KR ಪುರಂನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಡ್ತಾರೆ. ಅವತ್ತು MTB ನಾಗರಾಜ್ ಅವರು ಸಚಿವರಾಗಿದ್ದಾಗ ಹೇಳಿದ್ರು, ನಮ್ಮ ಅವಧಿನಲ್ಲಿ ಒಬ್ಬೊಬ್ಬ ಇನ್ಸ್ಪೆಕ್ಟರ್ 50 ಲಕ್ಷ 60 ಲಕ್ಷ ಕೊಡೋ ಪರಿಸ್ಥಿತಿಲಿ ಇದೆ ಅಂತ. ಇವತ್ತು ಯಾರಾದ್ರೂ ಆತರ ಆಗಿದ್ಯಾ? ಇವತ್ತು ಯಾರು ಕೂಡ ಅಂತ ಪರಿಸ್ಥಿತಿನಲ್ಲಿ ಇಲ್ಲ. ವರ್ಗಾವಣೆನಲ್ಲಿ ಇವತ್ತು ದುಡ್ಡು ತಗೊಳ್ಳೋವಂಥದ್ದು ಬುನಾದಿ ಹಾಕೊಟ್ಟಿದ್ದೆ ಬಿಜೆಪಿಯವರು. ನಾವು ಅದನ್ನ ಕಂಟಿನ್ಯೂ ಮಾಡಿಲ್ಲ. ಹಿಂದೆ 1 ವರ್ಷ ಇತ್ತು ಪೊಲೀಸ್ ಅಧಿಕಾರಿಗಳ ಅವಧಿ, ಇವತ್ತು ಅದನ್ನ 2 ವರ್ಷಕ್ಕೆ ಮಾಡಿದೀವಿ. ಆ ತರದ್ದು ಒಂದು ಯಾವುದೇ ರೀತಿಯಲ್ಲಿ ಎಲ್ಲೂ ಕೂಡ ಟ್ರಾನ್ಸ್ಫರ್ ದಂಧೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ನಮ್ಮ ಸರ್ಕಾರದಲ್ಲಿ ನಡೀತಾ ಇಲ್ಲ. ಏನೇ ನಡೀತಾ ಇದ್ರು ಅದು ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂತದ್ದು. ಕೆಲವು ಬಿಜೆಪಿ ಸರ್ಕಾರದಲ್ಲಿ ತಿಂದು ಕೊಬ್ಬಿರೋ ಅಂತ ಅಧಿಕಾರಿಗಳು ಅದನ್ನ ಪ್ರಯತ್ನ ಪಡ್ತಾರೆ. ಅಂತದಕ್ಕೆ ನಾವ್ ಯಾರು ಕೂಡ ಎನ್ಕರೇಜ್ ಮಾಡಿಲ್ಲ. ಸೊ ನಮ್ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ಆಗಿಲ್ಲ. ಈಗ ನಿಮ್ ಸರ್ಕಾರದಲ್ಲಿ ನಡೆದಿರುವಂತ ಭ್ರಷ್ಟಾಚಾರಕ್ಕೆಲ್ಲ ನೀವೇನ್ ಉತ್ತರ ಕೊಡ್ತೀರಿ ಸರ್ ಆಗಿದ್ರೆ? ಅಲ್ಲ, ನೋಡಿ ಅಧಿಕಾರಿಗಳು ಇವಾಗ ನೋಡಿ, ಪೊಲೀಸ್ ಅಧಿಕಾರಿಗಳು ಈಗ 17 ಜನ ಪೊಲೀಸ್ ಅಧಿಕಾರಿಗಳು ಒಟ್ಟು ಬೇರೆ ಬೇರೆ ಪ್ರಕರಣದಲ್ಲಿ ಕಾನ್ಸ್ಟೇಬಲ್ಗಳಿಂದ ಹಿಡಿದು ASI. ನಿನ್ನೆ ಒಬ್ಬ 11 ಲಕ್ಷ ಕದಿಬೇಕಾದ್ರೆ ಸಿಗಾಕೊಂಡಿದ್ದಾನೆ ಕಾನ್ಸ್ಟೇಬಲ್. ಸೊ ಅದನ್ನ ಸರ್ಕಾರದ ಭ್ರಷ್ಟಾಚಾರ ಅಂತ ಹೇಳಕ್ಕಾಗಲ್ಲ. ನಿಮ್ಗೆಲ್ಲಾರು ಟೆಂಡರ್ ಪಾಸ್ ಮಾಡ್ಬೇಕಾದ್ರೆ ಇಷ್ಟು ಪರ್ಸೆಂಟೇಜ್ ಆಗ್ತಿದ್ಯಾ, ಇನ್ನೊಂದಕ್ಕೆ ಇಷ್ಟು ಪರ್ಸೆಂಟೇಜ್ ಕೊಡ್ಬೇಕಾ? ಇವತ್ತು BBMP ನಲ್ಲಿ ಇವ್ರು ಮಾಡಿದಷ್ಟು ಹಗರಣ, ಇವತ್ತು ಅವರು ಟೆಂಡರ್ ಶೂರ್ ಹಗರಣ ಆಗಿರ್ಬೋದು, ಅಥವಾ BBMP KR ಮಾರ್ಕೆಟ್ನೇ ಅವ್ರು ಅಡ ಇಟ್ಬಿಟ್ಟಿದ್ರು. 20,000 ಕೋಟಿ ನೈಟ್ ಟೆಂಡರ್ ಹಗರಣ, ಇವೆಲ್ಲ ನಮ್ ಕಣ್ಮುಂದೆ ಇರುವಂತದ್ದು. ನಮ್ಮ ಸರ್ಕಾರದಲ್ಲಿ ಆ ರೀತಿಯಾದಂತ ಯಾವುದೇ ಹಗರಣಗಳು ನಡೆದಿಲ್ಲ, ನಡೆಯೋದಕ್ಕೆ ಅವಕಾಶನೂ ಕೊಟ್ಟಿಲ್ಲ. ಸೊ ಇಲ್ಲಿ ಪ್ರತಿಯೊಂದು, ಇವಾಗ ನೀವು ಕಂದಾಯ ಇಲಾಖೆ ತಗೊಳ್ಳಿ, ಎಲ್ಲ ಆನ್ಲೈನ್ ಆಗ್ಬಿಟ್ಟಿದೆ. ಇವತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ನಡೀತಾ ಇದ್ದಂತ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದಾರೆ. AC ಮತ್ತೆ DC ಕೋರ್ಟ್ಗಳಲ್ಲಿ ನಡೀತಾ ಇದ್ದಂತ ಪ್ರಕರಣಗಳನ್ನ ಯಾವ ಮಟ್ಟಕ್ಕೆ ಜನಸ್ನೇಹಿಯಾಗಿ ಅದನ್ನ ವಿಚಾರಣೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆನಲ್ಲಿ ಅಮೂಲಾಗ್ರವಾದಂತ ಬದಲಾವಣೆ ಆಗಿದೆ. ನಿಮ್ಗೆ ನಾನು ಇದನ್ನ ಬೃಹತ್ ಕೈಗಾರಿಕೆ MB ಪಾಟೀಲ್ ಅವ್ರ ಇಲಾಖೆ ಕೊಟ್ಟೆ. ಅದರಲ್ಲಿ ಎಷ್ಟು ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ. ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು ಬೆಂಗಳೂರು ನಗರದಲ್ಲೇ 20,000 ಕೋಟಿಗೂ ಅತಿ ಹೆಚ್ಚು ಅರಣ್ಯ ಭೂಮಿಯನ್ನ ರಕ್ಷಣೆ ಮಾಡಿದ್ದಾರೆ. ಸೊ ಭೂ ಕಬಳಕೆದಾರರಿಗೆ ಹೈಕೋರ್ಟ್ ನಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ಯಾವುದೇ ನ್ಯಾಯಾಲಯದಲ್ಲಿ ಅವ್ರ ಪರ ತೀರ್ಪು ಸಿಗದೇ ಇರೋ ತರ ಮಾಡಿ ಇವತ್ತು ಎಲ್ಲ ಅರಣ್ಯ ಭೂಮಿನ ಮರು ವಶಕ್ಕೆ ಪಡಿತಾ ಇದ್ದಾರೆ. ಸೊ ಇದೆಲ್ಲ ನಮ್ ಕಣ್ಮುಂದೆ ಇದೆಯಲ್ಲ. ಭ್ರಷ್ಟಾಚಾರ ಆಗಿದ್ರೆ ಇವತ್ತು ಅರಣ್ಯ ಭೂಮಿಗೆ ಅರಣ್ಯ ಸಚಿವರು ಬೇಲಿ ಸುತ್ತಬೇಕಾಗಿತ್ತು. ಬಟ್ ಅರಣ್ಯ ಸಚಿವರು ಬೇಲಿ ಸುತ್ತಿ ಅರಣ್ಯ ಭೂಮಿಯನ್ನ ಅರಣ್ಯ ಇಲಾಖೆಯ ಸುಪರ್ದಿಗೆ ತಗೊಂಡಿದ್ದಾರೆ. ಸೊ ಇವೆಲ್ಲ ಸಾಧನೆ ಅಲ್ವಾ? ಸೊ ಇವತ್ತು KPS ಶಾಲೆಗಳನ್ನ ಸ್ಥಾಪನೆ ಮಾಡುವಂತದ್ದಾಗಿರ್ಬೋದು, ಇವೆಲ್ಲಾನು ಕೂಡ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಬಿಜೆಪಿನವ್ರಿಗೆ ಇವತ್ತು ರಸ್ತೆ ಗುಂಡಿಗಳಾಗಿರ್ಬೋದು, ರಸ್ತೆ ಗುಂಡಿಗಳು ಬೆಂಗಳೂರಿನಲ್ಲಿ 15 ಜನ MLA ಇರುವಂತವ್ರು ಬಿಜೆಪಿಗಳು, 4 ಜನ ಸಂಸದರು ಗೆದ್ದಿರುವಂತವ್ರು ಬಿಜೆಪಿಯವರು. ಅದೇ 91ನೇ ಇಸ್ವಿಯಿಂದ ಬೆಂಗಳೂರು ಸೌತ್ MP ಬಿಜೆಪಿ ಅವರೇ ಗೆಲ್ತಾ ಇದಾರೆ. ಏನ್ ಮಾಡಿದ್ದಾರೆ? ಬೆಂಗಳೂರು ನಗರಕ್ಕೆ ಏನ್ ಅಭಿವೃದ್ಧಿ ಮಾಡ್ಕೊಟ್ಟಿದ್ದಾರೆ? ಇವತ್ತು ಕೇಂದ್ರ ಸರ್ಕಾರದಿಂದ ನೀವು ಆಗ ನಾನು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನೀವು ಹಾಗೆ ಹೇಳಿದ್ರಿ ಬಿಜೆಪಿ ಭ್ರಷ್ಟಾಚಾರ ವಿರೋಧಿ ಅಂತ. ಆದ್ರೆ ಭ್ರಷ್ಟಾಚಾರಿ ವಿರೋಧಿ ಅಂತ ಹೇಳ್ಕೊಂಡು ಸಹ ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿಯಲ್ಲಿ ಏನ್ ಕೆಲಸ ಸರ್? ನೋಡಿ, ಭ್ರಷ್ಟಾಚಾರ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾಗೇಂದ್ರ ಇವ್ರು ನೀವು ಅವ್ರನ್ನೆಲ್ಲಾರು ಬಿಡ್ತೀರಿ, ಕೇವಲ ಬಿಜೆಪಿ ಸರ್ಕಾರ ನಮ್ಗೆ ಜನ ವಿರೋಧ ಪಕ್ಷದಲ್ಲಿ ಕೂಡಿಸಿದಾರ. ಪವಿತ್ರ ಮೇಡಮ್, ನಮ್ಗ ಜನ ಇವತ್ತು ವಿರೋಧ ಪಕ್ಷದಾಗ ಕೂಡಿಸಿದಾರ. ನಾವ್ ತಪ್ಪು ಮಾಡಿದೀವೋ ಸರಿ ಮಾಡಿದೀವೋ ಅದು ಎರಡನೇ ಮಾತು. ನಾವ್ ಇವತ್ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇವ್ರ ಸಾರಾ ಸಗಟ ಎಲ್ಲಾ ಸಂಪೂರ್ಣ ತುಗಲಕ್ಕ ಭ್ರಷ್ಟಾಚಾರದ ಈ ಸರ್ಕಾರನ ಎಲ್ಲೂ ಇಲ್ಲ ಅಂತ ಹೇಳುವಂತ. ಆಮೇಲೆ MP ಗಳು ಅವ್ರದಾರ ಅಂತ ರಾಜ್ಯ ಸರ್ಕಾರನೋ ಇದಕ್ಕೆ ಕೇಂದ್ರಾಡಳಿತ ಸರ್ಕಾರನೋ ಏನ್ ಗುಂಡಿಗಳನ್ನ ಕೇಂದ್ರ ಬಂದ್ ಮುಚ್ಚಬೇಕಾ, ಏನ್ ರಾಜ್ಯ ಮುಚ್ಚಬೇಕಾ? ಒಂದು ನೋಡಿ, MP ಗಳ ಫಂಡ್ ಯಾವ ಕ್ಷೇತ್ರಕ್ಕೆ ಬರ್ತೈತ್ರಿ? ನ್ಯಾಷನಲ್ ಹೈವೇದಾಗ ಎಷ್ಟು ಕೊಟ್ಟಿದಾರ ಅನ್ನೋದು ಆ ಡಿಬೇಟ್ ಕೊಡ್ತೀನಿ. ನ್ಯಾಷನಲ್ ಹೈವೇದಾಗ ಎಷ್ಟು ಲಕ್ಷ ಕೊಡ್ತೀನಿ ಕೊಡ್ಬೇಕಂತ ಕೇಳ್ತೀನಿ ನಾನು. ನೋಡಿ ಪವಿತ್ರ ಮೇಡಮ್, ಈ ಮನುಷ್ಯ ಯಾವ್ದು ಪ್ರಿಪರೇಷನ್ ಇಲ್ಲಾರ್ದ ಬಂದು
ಡೈವರ್ಷನ್ ಬಂದಿರೋದು ಕಳೆದ 2.5 ವರ್ಷದಿಂದ ಈ ಸರ್ಕಾರಗಳು ಏನು ಡೈವರ್ಷನ್ ಟ್ಯಾಕ್ಟಿಕ್ ಮಾಡ್ಕೊಂಡು ಬಂದತಿ, ಅದೇ ಟ್ಯಾಕ್ಟಿಕ್ ಇವತ್ತು ಈ ವಕ್ತಾರ ಬಂದಿರೋದು ಕೇವಲ ಡೈವರ್ಷನ್ ಟ್ಯಾಕ್ಟಿಕ್. ಇಲ್ಲಿ ಅವ್ರಿಗೆ ಯಾವ್ದೋ ಡಿಬೇಟ್ ಬೇಕಾಗಿಲ್ಲ. ಈಗ ನಾನೇನ್ ಹೇಳ್ತಾ ಇದ್ದೀನಿ, ಈಗ ಅವ PSI ಪರಶುರಾಮ್ PSI ಅವ ಚೆನ್ನಾರೆಡ್ಡಿ ಶಾಸಕರ ಇದಕ್ಕ ನನ್ನ ಟ್ರಾನ್ಸ್ಫರ್ಗೆ ಅಂತ ಹೇಳಿ ನೇಣಕೊಂತಾನಲ್ಲ, 1-2 ಏನು ಚಂದ್ರಶೇಖರ್ ವಾಲ್ಮೀಕಿ ನಿಗಮದು ಆತ್ಮಹತ್ಯೆ ಮಾಡ್ಕೊತಾನ. ಆಮೇಲೆ ರುದ್ರೇಶ್ ಬೆಳಗಾವಿ FD ಅವನು ಕೂಡ ಆತ್ಮಹತ್ಯೆ ಮಾಡ್ಕೊತಾನಲ್ಲ. ಆಮೇಲೆ ಮೊನ್ನೆ ಭಾಗ್ಯವತಿ ಅಗ್ಗಿಮಠ ಅಂತ ಹೇಳಿ ನನ್ ಸಂಬಳ ಬಂದಿಲ್ಲ 8 ತಿಂಗಳಿಂದ. ಸರ್ ಹೇಮಾದ್ರಿ ಸರ್ ದಯವಿಟ್ಟು ಕೇಳಿ, ಈಗ ಯಾವುದೇ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ JDS ಆಗ್ಲಿ ಯಾವ ಪಕ್ಷ ಸಹ ಈ ಒಂದು ಭ್ರಷ್ಟಾಚಾರದಿಂದ ಹೊರತಾಗಿಲ್ಲ ಸರ್. ಎಲ್ಲಾ ಪಾರ್ಟಿ ಇದ್ದಾಗ ಸಹ ಪ್ರತಿಯೊಂದು ಕಡೆನೂ ಸಹ ಭ್ರಷ್ಟಾಚಾರ ನಡೆದಿದೆ. ಈಗ ನೀವು ಜನರಿಗೆ ಏನ್ ಉತ್ತರ ಕೊಡ್ತೀರಿ? ಈ ಭ್ರಷ್ಟಾಚಾರ ಕಡಿಮೆ ಮಾಡ್ಲಿಕ್ಕೆ ಯಾವ ಪಾರ್ಟಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಮತ್ತು ವಿಪಕ್ಷದಲ್ಲಿರುವಂತಹ ಬಿಜೆಪಿ ಏನ್ ಸಲಹೆ ಕೊಡ್ತೀರಿ? ಯಾವ ರೀತಿ ಕಾನೂನುಗಳನ್ನ ಮಾಡ್ಲಿಕ್ಕೆ ವಿಪಕ್ಷದಲ್ಲಿರುವಂತಹ ನೀವು ಸಲಹೆ ಕೊಡ್ತೀರಿ ಸರ್? ಅದ್ರ ಬಗ್ಗೆ ಮಾತಾಡಿ ಅಲ್ಲ. ಅದೇ ಮೇಡಮ್, ನಾವು ಇವತ್ತೇ ಇಡೀ ದಿನ ಬೇಕಿದ್ರು ಗೂಬೆ ಕೂರಿಸ್ತಾ ಇರ್ಬೋದು ಸರ್. ನೀವು ಜನರಿಗೆ ಏನ್ ಉತ್ತರ ಕೊಡ್ತೀರಿ? ನೀವೀಗ ವಿಪಕ್ಷದಲ್ಲಿದ್ರಿ, ಅದನ್ನೇ ಹೇಳಕ್ ಹೋಗ್ತಿದ್ದ ನಾನು. ಆಡಳಿತ ಪಕ್ಷಕ್ಕೆ ಯಾವ ರೀತಿ ಸಲಹೆ ಕೊಡ್ತೀರಿ ಅನ್ನೋದ್ರನ್ನ ಹೇಳಿ ಸರ್. ಈ ಚರ್ಚೆಯನ್ನ ನಾವು ಇವತ್ತಿಗೆ ಮುಗಿಸೋಣ. ಜನರಿಗೆ ಈಗ ಆಡಳಿತ ಪಕ್ಷಕ್ಕೆ ನೀವು ಏನ್ ಸಲಹೆ ಕೊಡ್ತೀರಿ ಸರ್? ಭ್ರಷ್ಟಾಚಾರ ನಿಯಂತ್ರಣ ಮಾಡ್ಬೇಕು. ಪವಿತ್ರ ಮೇಡಮ್, ವಿರೋಧ ಪಕ್ಷ ಅಂದಾಕ್ಷಣಕ ಬರೀ ಕೇವಲ ವಿರೋಧ ಮಾಡಕ ಇಲ್ಲಿ ಕುಳಿತಿಲ್ಲ. ಸರ್ಕಾರದ ಲೋಪದೋಷಗಳನ್ನು ಎತ್ತಿ ತೋರಿಸಿ ಅವ್ರು ಎಲ್ಲಿ ಕಾರ್ಯ ಮಾಡ್ತಾ ಇಲ್ಲ, ಅವ್ರು ಎಲ್ಲಿ ವಿಫಲರಾಗಿದ್ದಾರ ಆ ತೋರಿಸೋ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಇವತ್ತು ಜನ ನಮ್ಮನ್ನು ವಿರೋಧ ಪಕ್ಷದಾಗ ಕೂಡಿಸಿದಾರ. ಅದಕ್ಕೆ ನಾವು ಮೂಡಾ ಹೋರಾಟ ಇರ್ಬೋದು, ವಾಲ್ಮೀಕಿ ನಿಗಮದ ಹೋರಾಟ ಇರ್ಬೋದು, ಈ ಹಲವಾರು ಹೋರಾಟಗಳು, ವಕಫ್ ಹೋರಾಟ ಇರ್ಬೋದು, ಎಲ್ಲ ಹೋರಾಟಗಳನ್ನ ಮಾಡ್ತಾ ನಾವು ಇವತ್ತು ಜನರ ಹತ್ರ ಹೋಗಿ ಈ ಸರ್ಕಾರ ತನ್ನ ತಪ್ಪನ್ನು ತಿದ್ದುಕೊಂಡು ಜನಪರವಾಗಿ SCP STP ಹಣ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರ. ಈ ಎಲ್ಲ ಸರ್ಕಾರಗಳನ್ನ ನಮ್ಗ ಏನು ನಾಗಮೋಹನ್ ದಾಸ್ ವರದಿ ಒಳಗ ಎಲ್ಲಾ ವರದಿ ಒಳಗ ನಾವು ಸ್ಪಷ್ಟವಾಗಿ ಲೋಕಾಯುಕ್ತದಿಂದ ನಾವು ಮುಕ್ತವಾಗಿದ್ದೀವಿ. ನಮ್ಮ ಮೇಲೆ ಮಾಡಿರುವಂತದ್ದು ಸುಳ್ಳು ಆರೋಪನೂ ಸ್ಪಷ್ಟವಾಗೈತಿ. ಆದ್ರೆ ಸುಳ್ಳನೋ ಸತ್ಯನೋ ನಮ್ಗೆ ಇವತ್ತು ವಿರೋಧ ಪಕ್ಷದ ಜನ ಕುಡಿಸಿದಾರೆ, ನಾವು ಕುಳಿತಿದ್ದೀವಿ. ಒಬ್ಬ ವಿರೋಧ ಪಕ್ಷವಾಗಿ ಎಲ್ಲಿ ಸರ್ಕಾರ ತಪ್ಪು ಮಾಡ್ತಾ ಇದೆ ಆ ಲೋಪದೋಷಗಳನ್ನು ನಾವು ತೋರಿಸ್ತಾ ಇದ್ದೀವಿ. ತೋರಿಸಿ ನೀವು ಸರ್ಕಾರ ಇದನ್ನ ತಿದ್ದುಕೋಬೇಕು. ಈ ಕಾರ್ಮಿಕ ಇಲಾಖೆ ಕಿಟ್ ಇರ್ಬೋದು, ಮೂಡಾ ಇರ್ಬೋದು, ಏರೋಟೆಕ್ ಪಾರ್ಕ್ ಇರ್ಬೋದು, 90 ಕೋಟಿ ಟ್ರಾನ್ಸ್ಫರ್ ಇರ್ಬೋದು, ಬೋರ್ವೆಲ್ ಇರ್ಬೋದು, ಎಲ್ಲಾ ದುಡ್ಡುಗಳನ್ನ ನೀವು ಕೊಳ್ಳೆ ಹೊಡಿತಾ ಇದ್ದೀರಿ, ಲೂಟಿ ಹೊಡಿತಾ ಇದ್ದೀರಿ. ಲೂಟಿ ಹೊಡೆಯೋದು ಬಂದ್ ಮಾಡಿ. ಆಡಳಿತ ಪಕ್ಷ ಯಾವ ರೀತಿ ಲೋಪದೋಷಗಳನ್ನ ಎಸಗ್ತಾ ಇದೆ ಅನ್ನೋದನ್ನ ತೋರ್ಸ್ಕೊಡ್ತಿದ್ರಿ. ಈ ನಿಮ್ ಕಾಲ ಮೇಲೆ ನೀವೇ ಕಲ್ಚಪಡಿ ಹಾಕೊಂಡಿದ್ರಿ ಅಂತ ಅನ್ಸುದಿಲ್ವಾ? ಯಾಕಂದ್ರೆ ವೀರಪ್ಪ ಅವರು ವರದಿಯನ್ನ ಕೊಟ್ಟಿದ್ದು 2019 ಅಂತ ಗೊತ್ತಿಲ್ದೇನೆ 6 ವರ್ಷಕ್ಕೂ ಅವರು ಮುಗಿ ಬೀಳ್ತಾರೆ. ಆದ್ರೆ 2019 ಯಾರು ಆಡಳಿತ ಇದೆ ಸರ್? ನಾನು ವೀರಪ್ಪ ಅವ್ರ ವರದಿ ಬಗ್ಗೆ ನಾನು ನೋಡಿಲ್ಲ, ನಾನು ಏನು ಹೇಳೋದಿಲ್ಲ ಅಂತ ಆರಂಭದಲ್ಲಿ ಹೇಳಿದೆ ಮೇಡಮ್. ಯಾಕಂದ್ರೆ ನಾನು ತಿಳ್ಕೊಳ್ಳಾರ್ದ ಮಾತನಾಡೋದು ಸಮಂಜಸ ಅಲ್ಲ. ಬಟ್ ಈ ಸರ್ಕಾರದ ಹಗರಣಗಳನ್ನ ನಾನು ಹೇಳ್ತಾ ಇದ್ದೀನಿ. ಒಬ್ಬ ವಿರೋಧ ಪಕ್ಷವಾಗಿ ಸರ್ಕಾರ ಎಲ್ಲೇನು ತಪ್ಪು ಮಾಡ್ತಾ ಇದೆ, ಏನೇನು ತಪ್ಪು ಮಾಡ್ತಾ ಇದೆ, ಯಾವ ರೀತಿ ಆಡಳಿತ ಪಕ್ಷದ ಶಾಸಕರುಗಳೇ ಈ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳಿ ಕೂಗ್ತಾ ಇದ್ದಾರ. ಅಲ್ಲ, ಒಬ್ಬ ಶಾಸಕ ವಿಧಾನಸೌಧ ಮೆಟ್ಲ ಮೇಲೆ ನಾನು ಬಂದು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತಾನಲ್ಲ ಮೇಡಮ್. ಇನ್ನೇನ್ ಬೇಕ್ರಿ ಇದಕ್ಕೆ ಸಾಕ್ಷಿ? ಇವರ ಅಪರಾಧಕ್ಕೆ ತುಗಲಕ್ ಸರ್ಕಾರಕ್ಕೆ ಲೂಟಿ ಹೊಡಿತಾ ಇದಾರ. 1600 ಕೋಟಿ ರೂಪಾಯಿ ಗುಂಡಿ ನರೇಂದ್ರ ಮೋದಿ ತರ ತುಗ್ಲಕ್ ಸರ್ಕಾರ ಅಲ್ಲ ನಮ್ದು. ನಿಮ್ಮ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡೋಕೆ ಕಾಂಗ್ರೆಸ್ ಯಾವ ರೀತಿ ಮುಂದುವರಿಯುತ್ತೆ, ಕಾಂಗ್ರೆಸ್ಗೆ ಯಾವ ರೀತಿ ಆದಂತಹ ಒಂದಿಷ್ಟು ಆಡಳಿತ ಮಾಡ್ಬೇಕು ಅಥವಾ ಯಾವ ರೀತಿ ಆದಂತೆ ಮುಂದುವರಿಬೇಕು ಅಂತ ನೀವ್ ಹೇಳ್ತೀರಿ ಸರ್? ದಯವಿಟ್ಟು ಅದ್ರ ಬಗ್ಗೆ ಮಾತಾಡಿ. ಜನ ಪ್ರಶ್ನೆ ಕೇಳ್ತಿದ್ದಾರೆ, ಜನ ಬೀದಿಲಿ ಜನ ಅಲಿತಿದ್ದಾರೆ, ಉದ್ಯೋಗ ಅಪೌಷ್ಟಿಕತೆ ಪ್ರಮಾಣ ಹೆಚ್ಚಾಗಿದೆ, ಇಡೀ ದೇಶ ಯಾವ ಪರಿಸ್ಥಿತಿಗೆ ಹೋಗಿ ಮುಟ್ಟಿದೆ ಅನ್ನೋ ಅರಿವು ಸಹ ನಿಮಗಿದೆ. ಅದ್ರ ಮಧ್ಯೆ ಮತ್ತೊಂದು ಹೊಸದು ಭ್ರಷ್ಟಾಚಾರದ್ದು. ಈಗ ಹಿಂದೆ 53% ಭ್ರಷ್ಟಾಚಾರ ಇಲ್ಲ. ಈಗ ಕೇಂದ್ರ ಸರ್ಕಾರದಲ್ಲಿ ಕೇಳಿಸ್ಕೊಳ್ಳಿ, ನಿಮ್ ಬುದ್ಧಿ ಕಲ್ತಿ ನಿಮ್ಮ ಹತ್ರ ಕಲಿಯುವಂತದೇನು ಇಲ್ಲ. ಜನ ಕಲಿಸ್ತಾರೆ, ನಾವಲ್ಲ, ಜನ ಕಲಿಸ್ತಾರೆ. 20,000 ಕೋಟಿ ಭ್ರಷ್ಟಾಚಾರ ನಮ್ಮ 20,000 ಬಿಆರ್ ಎಲೆಕ್ಷನ್ ಅಲ್ಲಿ ಖರ್ಚು ಮಾಡಿದ್ರಲ್ಲ ಇವರು. ವ್ಯಭಿಚಾರ, ನಿಮ್ಮ ಲೂಟಿ, ಪೋಕ್ಸೋ ಪ್ರಕರಣ ಎಲ್ಲ ವ್ಯಭಿಚಾರಿಗಳು ಪಕ್ಷ. ಅವೆಲ್ಲ ನೀವು ನೋಡಿ, ನೀವು ಮಾತಾಡ್ಬೇಕಾದ್ರೆ
ನಿಮ್ಮ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ, ನೀವು ಕೇಳಿಸ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಡಿಬೇಟ್ ಮಾಡೋದು ಬಂದ್ರಲ್ಲ. ಕೇಳಿಸ್ಕೊಳ್ಳಿ. ಡಿ ಕೆ ಅವಾಗ ಶಿವಕುಮಾರ್ ನೀವು ಮಾತಾಡ್ಬೇಕಾದ್ರೆ ನಾನು ಇಂಟರಪ್ಟ್ ಮಾಡಿಲ್ಲ, ಕೂತ್ಕೊಂಡು ಕೇಳಿಸ್ಕೊಳ್ಳಿ. ನೀವು ನಾನು ಹೇಳ್ತಾ ಮಾತಾಡ್ಬೇಕಾದ್ರೆ ಇದ್ದೀನಿ, ಸುಮ್ಮನೆ ನೀವೇನೋ ಇದ್ದೆ. ಹೇಳಿದ್ರು ಕೇಳಕ್ಕಾಗಲ್ಲ. ಕೂತ್ಕೊಳ್ಳಿ. ಏನೇನೋ ಹೇಳಿದ್ರು ಕೇಳಕ್ಕಾಗಲ್ಲ ರೀ. ಏನೇನೋ ಮಾಹಿತಿ ಜನ ನೋಡ್ತಾ ಇದಾರೆ, ಈ ರಾಜ್ಯದ ಜನ ನೋಡ್ತಾ ಇದಾರೆ. ಬಿಹಾರ್ ಜೈಲಿಗೆ ಹೋಗಿ ಬಂದವ್ರು ನೀವು. ನೀವು ಯಾವ ಜೈಲ್ಗೆ, ಅಮಿತ್ ಶಾ ಯಾವ ಜೈಲ್ಗೆ ಯಾವ ಜೈಲಿಗೆ ಹೋಗಿ ಬಂದವ್ರು ನರೇಂದ್ರ ನೀವು? ಮೋದಿ ಯಾವ ಜೈಲ್ಗೆ ಹೋಗಿದ್ರು? ಯಾವ ಯಡಿಯೂರಪ್ಪ ಜೈಲಿಗೆ ಹೋಗಿಲ್ಲ, ನರೇಂದ್ರ ಮೋದಿ ಯಾವ ಜೈಲಿಗೆ ಹೋಗಿಲ್ಲ. ಇದೇ ರೀತಿ ಹುಚ್ಚಿಚ್ಚಾಗಿ ಮಾತಾಡ್ತಾ ಇದ್ದೀರಿ ನೀವು. ಹತ್ಯಾಕಾಂಡ ಮಾಡಿದ್ದು ನಿಮ್ಮ ಸೋನಿಯಾ ಗಾಂಧಿ. ಹೋದ್ರ ಹತ್ಯಾಕಾಂಡ ಮಾಡಿದ್ದು ನಿಮ್ಮ ಸೋನಿಯಾ ಗಾಂಧಿ. ಹಿಂಗಾಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ಹೋದ್ರ ಹತ್ಯಾಕಾಂಡ ಮಾಡಿದ್ದು ನಿಮ್ಮ ಸೋನಿಯಾ ಗಾಂಧಿ. ಹೇಮಾದ್ರಿ ಸರ್ ದಯವಿಟ್ಟು ಈಗ ಇಬ್ರದು ಮೈಕ್ ಮ್ಯೂಟ್ ಮಾಡ್ಬೇಕಾದಂತ ಪರಿಸ್ಥಿತಿಗೆ ತಂದಿಟ್ರಿ ನೀವಿಬ್ರು ಸಹ. ಸೂರ್ಯ ಮುಕುಂದ್ರ ಸರ್ ದಯವಿಟ್ಟು ಮಾತಾಡಿ, ಏನ್ ಹೇಳ್ತೀರಾ? ಅಲ್ಲ, ಅವ್ರಿಗೆ ಸುಮ್ನೆ ಕೇಳಿ. ಅವ್ರು ಈಗ ನಾನು ಅವ್ರು ಮತ್ತೆ ಮಾತಾಡ್ಲಿಕ್ಕೆ ಆಗಲ್ಲ, ಸಮಯ ಸರ್ ನಮ್ದಿಲ್ಲಿ. ಹೇಳಿ ಸರ್. ನೋಡಿ, ಇವರ ರಾಷ್ಟ್ರೋತ್ಥಾನ ಶಿಕ್ಷಣ ಕೇಂದ್ರಗಳಿಗೆ ಇನ್ನೊಂದಕ್ಕೆ ಜಮೀನ ಅಕ್ರಮವಾಗಿ ಸಾರ್ವಜನಿಕ ಆಸ್ತಿಗಳನ್ನ ಮಂಜೂರು ಮಾಡಿದಾರಲ್ಲ, ಆ ರೀತಿ ಯಾರು ಮಂಜೂರು ಮಾಡ್ಕೊಂಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ನಂಬರ್ 1 ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅವರ ತಮ್ಮ ಸಹೋದರ ಅವ್ರು ಪ್ರತ್ಯೇಕವಾಗಿ ಬಿಸ್ನೆಸ್ ಮಾಡ್ತಾರೆ. ಆ ಬಿಸ್ನೆಸ್ಗೆ ಏನು ಹಂಗಾರೆ ಯಾರು ಬಿಸ್ನೆಸ್ ಮಾಡಬಾರ್ದ? ಸಂವಿಧಾನದ ಪ್ರಕಾರ ಇದನ್ನ ಸೈಟ್ಗಳನ್ನ ತಗೊಳ್ಳೇಬಾರ್ದಾ? ಇವ್ರ ತರ ಇಲ್ಲಿಗಲ್ ಆಗಿ ತಗೊಂಡಿರೋಂಥದ್ದೆಲ್ಲ 100 ಎಕರೆ ದೇವನಹಳ್ಳಿಲಿ ತಗೊಂಡಿದಾರಲ್ಲ ಚಾಣಕ್ಯ ಶಿಕ್ಷಣ ಸಂಸ್ಥೆಗೆ, ಆ ರೀತಿ ಯಾರು ತಗೊಂಡಿಲ್ಲ. ಸದಾಶಿವನಗರದಲ್ಲಿ ರಾಷ್ಟ್ರೋತ್ಥಾನ ಯೋಗ ಮಂದಿರದ ಹೆಸರಲ್ಲಿ ತಗೊಂಡಿದಾರಲ್ಲ, ಆ ರೀತಿ ಜಮೀನ ತಗೊಂಡಿಲ್ಲ. ಇವತ್ತು ನಮ್ಮ ಸರ್ಕಾರಕ್ಕೆ ಬರಬೇಕಾಗಿರುವಂತ 20,000 ಕೋಟಿ GST ಹಣವನ್ನ ಇವರು ತರಿಸ್ಕೊಡ್ಲಿ ಕೇಂದ್ರ ಸರ್ಕಾರದಿಂದ. ಅದ್ರ ಬಗ್ಗೆ ನಮ್ಮ ಜೊತೆಗೆ ಹೋರಾಟ ಮಾಡ್ಲಿ. ರೈತರಿಗೆ MSP ಕೊಡಿಸ್ಬೇಕು, ಅದ್ರ ಬಗ್ಗೆ ಹೋರಾಟ ಮಾಡ್ಲಿ. ಕಬ್ಬು ಬೆಳೆಗಾರರ ಸಮಸ್ಯೆ, ಇವತ್ತು ಬಿಜೆಪಿ ಓನರ್ಶಿಪ್ ಇರೋ ಅಂತ ಕಾರ್ಖಾನೆಗಳ ಮಾಲೀಕರಿಂದ ಸಮಸ್ಯೆ ಆಗ್ತಾ ಇರೋದು. ನಿರಾಣಿಯವರು, ಇನ್ನೊಬ್ರು ಮತ್ತೊಬ್ರು ಅವ್ರದ್ದು ಜೊಲ್ಲೆ ಅವರು, ಇವ್ರನ್ನೆಲ್ಲ ಕರೆಸ್ಬಿಟ್ಟು ಅವರು ಸರ್ಕಾರ ನಿಗದಿ ಮಾಡಿರುವಂತ ಹಣ ಕೊಡೋದಕ್ಕೆ ಮುಂದಾಗ್ಲಿ. 3,450 ರೂಪಾಯಿ ಅವ್ರು ಕೊಡಕ್ ರೆಡಿ ಇಲ್ಲ. ಅದು ಬಿಜೆಪಿ ಪ್ರಾಯೋಜಿತ ಹೋರಾಟ. ಇವತ್ತು ಏನ್ ನಮ್ಮ ಸರ್ಕಾರಕ್ಕೆ ಬರಬೇಕಾಗಿರುವಂತ ಹಣವನ್ನ ಇವ್ರು ತರೋದಕ್ಕೆ ಮುಂದಾಗ್ಕೊಡ್ಲಿ. ಇವರ MP ಗಳು ಅಷ್ಟೊಂದು ಜನ ಗೆದ್ದಿದ್ದಾರೆ. ಜನ ನರೇಂದ್ರ ಮೋದಿ ಅವರು ವಿಶ್ವಾಸ ಇಟ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರನ ಮತ್ತೆ 3ನೇ ಬಾರಿಗೆ ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರೆ ಇವ್ರು ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂತದ್ದು ಶೂನ್ಯ. ಆ ಶೂನ್ಯ ಸಂಪಾದನೆ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿರುವಂತದ್ದು ಎಲ್ಲ ಬಿಜೆಪಿ ಅವರೇ. ಇವತ್ತು ಆ ಬಿಜೆಪಿ ಅವರ ಭ್ರಷ್ಟಾಚಾರ ಆಗಿರೋದ್ರಿಂದ ಅಶೋಕ್ ಅವರು ಈ ತರ ಎಡಬಿಡಂಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಕಾಲದಲ್ಲಿ ಏನಾಗಿದೆ ಅನ್ನೋದೇ ಗೊತ್ತಿಲ್ಲದೆ 2019 ಒಂದು ವರದಿ ಆಧರಿಸಿ ಕೊಟ್ಟಿರುವಂತ ಹೇಳಿಕೆನ ಇವತ್ತು ಅವ್ರಿಗೆ ಒಂದು ಏನು ಮೈಂಡ್ ಅಪ್ಲೈ ಮಾಡಲ್ಲ. ವಿರೋಧ ಪಕ್ಷದ ನಾಯಕನಾಗಿ 8 ತಿಂಗಳು ಬೇಕಾಯಿತು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡೋದಕ್ಕೆ. ಬಿಜೆಪಿ ಒಂದು ಅಸಮರ್ಥ ಪಕ್ಷ ಆಗಿದೆ. ಸೊ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಡೀತಿಲ್ಲ. ಒಳ್ಳೆ ಆಡಳಿತವನ್ನ ಕೊಡೋದಕ್ಕೆ ಮತ್ತೆ ಆಂತರಿಕ ಪ್ರಜಾಪ್ರಭುತ್ವ ಎಲ್ಲ ಪಕ್ಷದಲ್ಲೂ ಇರಲೇಬೇಕು. ನಮ್ಮ ಪಕ್ಷದ ಶಾಸಕರುಗಳು ಟೀಕೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕೆ ಮುಖ್ಯಮಂತ್ರಿಗಳಿದ್ದಾರೆ, ಅದನ್ನು ಪರಿಹಾರ ಕೊಡೋದಕ್ಕೆ ಮಂತ್ರಿಗಳಿದ್ದಾರೆ, ಮಂತ್ರಿಮಂಡಲ ಇದೆ, ಸರ್ಕಾರ ಅದಕ್ಕೆ ಪರಿಹಾರ ಕೊಡುತ್ತೆ. ಸೊ ಬಿಜೆಪಿ ಅವರಿಂದ ಭ್ರಷ್ಟಾಚಾರದ ಪಾಠ ನಾವು ಕಲಿಯುವಂತದ್ದೇನಿಲ್ಲ. ಸರಿ ಸರ್, ಈಗ ಭ್ರಷ್ಟಾಚಾರ ಅನ್ನೋದು ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಈ ಚರ್ಚೆ ಆಗಿತ್ತು. ಭ್ರಷ್ಟಾಚಾರ ಅನ್ನೋದು ಇಡೀ ದೇಶ ಮಟ್ಟದಲ್ಲಿ ಸಹ ಸುದ್ದಿ ಆಗ್ತಾ ಇದೆ. ಆದ್ರೆ ಒಂದು ಕಾನೂನಿನ ಮುಂದೆ ಎಲ್ಲರೂ ಸಹ ಸಮಾನರು. ಉಪ್ಪು ತಿನ್ನೋರು ಒಂದಲ್ಲ ಒಂದ್ ಕಾಲಕ್ಕೆ ನೀರ್ ಕುಡಿಯುವಂತ ಸಮಯ ಬಂದೇ ಬರುತ್ತೆ. ನೋಡೋಣ, ಕಾದ್ ನೋಡೋಣ ಯಾವ ರೀತಿ ಘಟನೆಗಳು ಮುಂದುವರಿಯುತ್ತೆ ಅಥವಾ ಸರ್ಕಾರ ಯಾವ ರೀತಿ ಈ ಬಗ್ಗೆ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.